ನಮಸ್ಕಾರ ವೀಕ್ಷಕರೇ, ಆಧ್ಯಾತ್ಮಿಕ ಪಯಣದ ಇಂದಿನ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಈ ಹಿಂದಿನ ಸಂಚಿಕೆಯಲ್ಲಿ ಬ್ರಹ್ಮಕುಮಾರಿ ರೂಪಾ ಅವರು ತಮ್ಮ ಬಾಲ್ಯದ ಜೀವನದ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದರು. ಇವತ್ತಿನ ಈ ಸಂಚಿಕೆಗೆ ರೂಪಾ ಅವರು ಬಂದಿದ್ದಾರೆ. ಅವರು ತಮ್ಮ ಆಧ್ಯಾತ್ಮಿಕ ಜೀವನದ ಮುಂದಿನ ಅನುಭವಗಳನ್ನು ಹಂಚಿಕೊಳ್ಳೋರಿದ್ದಾರೆ. ಬನ್ನಿ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಕ್ಕೋರೆ, ತಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶಾಂತಿ. ಅಕ್ಕೋರೆ, ತಾವು ಹಿಂದಿನ ಸಂಚಿಕೆಯಲ್ಲಿ ಹೇಳ್ತಾ ಇದ್ರಿ, ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಒಂದು ಮೌಂಟ್ ಅಬುಲ್ ಏನು ಟ್ರೈನಿಂಗ್ ತಿಳಿಸ್ಕೊಡ್ತಾರೆ, ಅದಕ್ಕೆ ನಿಮಗೆ ಹೋಗೋದಕ್ಕೆ ನಿಮ್ಮ ಮನೆಯಿಂದ ಎಲ್ಲ ಪರ್ಮಿಷನ್ ಸಿಕ್ಕಿತ್ತು ಅಂತ. ಹಾಗಿದ್ದರೆ ಆ ಮೌಂಟ್ ಅಬುಗೆ ನೀವು ಹೇಗೆ ಹೋದ್ರಿ? ಅಲ್ಲಿ ಏನು ಕಲಿಸ್ಕೊಟ್ರು? ಅಲ್ಲಿ ನಿಮಗೆ ಯಾವ ರೀತಿ ಅನುಭವಗಳಾಯಿತು? ನಮ್ಮ ಮೌಂಟ್ ಅಬುನಲ್ಲಿ ಟೀಚರ್ಸ್ ಟ್ರೈನಿಂಗ್ ಅಂದರೆ ನಿಜವಾಗ್ಲೂ ಹೇಗೆ ಶಿಲ್ಪಿಗಳನ್ನು ಒಂದು ಸಾಧಾರಣ ಕಲ್ಲುಗಳನ್ನು ಕೆತ್ತನೆ ಮಾಡಿ ಒಂದು ಸುಂದರ ಮೂರ್ತಿಯನ್ನಾಗಿ ಮಾಡ್ತಾರೆ, ಹಾಗೆ ಮೌಂಟ್ ಅಬುನ ಆ ಒಂದು ಟ್ರೈನಿಂಗ್ ಪ್ಲೇಸು ಕೂಡ ಹಾಗೆ ಇತ್ತಲ್ಲ. ಹೀಗೆ ನಾವು ಸಾಧಾರಣ ಮಕ್ಕಳು, ಏನೂ ಗೊತ್ತಿಲ್ಲದೆ ಇರುವಂಥವ್ರು ನಾವು, ಕೇವಲ ಮುಗ್ಧತೆ ಇರುತ್ತೆ ನಮಗೆ. ಸರಿ ತಪ್ಪು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಅಥವಾ ಜ್ಞಾನ ಏನು, ಪರಮಾತ್ಮ ಏನು, ಅಧ್ಯಾತ್ಮ ಏನು, ಮತ್ತು ಈ ಜಗತ್ತೇನು, ಈ ಎಲ್ಲ ವಿಚಾರದ ಬಗ್ಗೆ ನಾವು ಹೇಳೋದಾದರೆ ಜೀವನದಲ್ಲಿ ಜೀವಿಸೋ ಕಲೆಯನ್ನು ಕಲಿಸ್ಕೊಟ್ಟಿದ್ದೇ ನಮಗೆ ಮೌಂಟ್ ಅಬುನಲ್ಲಿ ಆ ಒಂದು ಟ್ರೈನಿಂಗ್ ಸೆಂಟರು. ಸೊ ನಾವು ಫಸ್ಟ್ ಟೈಮ್ ಟ್ರೈನಿಂಗ್ ಹೋದಾಗ ನಮಗೆ ಹಾಗಂತೂ ಬಹಳ ಪ್ರೀತಿ ಇತ್ತು. 9th ಸ್ಟ್ಯಾಂಡರ್ಡಲ್ಲಿ ಅಷ್ಟೊತ್ತಿಗಾಗಲೇ ನಾವು ಮೌಂಟ್ ಅಬುಗೆ ಹೋಗಿದ್ವಿ. ಆ ಸಮಯದ ಅನುಭವನೂ ಬಹಳ ಚೆನ್ನಾಗಿದೆ. ಸೊ ಟ್ರೈನಿಂಗ್ ಹೋದಾಗ ನಾವು 15 ಡೇಸ್ ಅಲ್ಲೇ ಇದ್ವಿ. ಕುಮಾರಿಯರು ನಮ್ಮ ಸೇವಾ ಕೇಂದ್ರದಿಂದ ಅಥವಾ ನಮ್ಮ ಝೋನ್ನಿಂದ ಸುಮಾರು ಜನ ಕುಮಾರಿಯರೆಲ್ಲ ಹೋಗಿದ್ವಿ. ಸೊ ಹೋಗಿದ್ದರೆ ಅಲ್ಲಿ ಪ್ರತಿನಿತ್ಯ ಹೇಗೆ ಸೈಲೆನ್ಸ್ ಆಗಿರ್ತಿದ್ವಿ. ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ಬಟ್ಟಿ, ಹೇಗೆ ಇಟ್ಟಿಗೆಗಳನ್ನು ಬಟ್ಟಿಗೆ ಹಾಕಿ ಅದನ್ನು ಗಟ್ಟಿ ಮಾಡಲಾಗತ್ತೆ, ಹಾಗೆ ನಮ್ಮದು ಒಂದು ಅಂತರ್ಮುಖತೆಯ ಬಟ್ಟಿ ಅಂತ ಹೇಳ್ಬೋದು ಅದನ್ನು. ಅಲ್ಲಿ ಪ್ರತಿನಿತ್ಯ ನಾವು ಹೇಗೆ ಕೂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಮಾತನಾಡಬೇಕು, ಹೇಗೆ ನಾವು ವ್ಯವಹರಿಸಬೇಕು, ಒಬ್ಬರನ್ನೊಬ್ಬರು ಯಾವ ದೃಷ್ಟಿಯಿಂದ ನೋಡಬೇಕು, ಇಷ್ಟಕ್ಕೂ ನಾವೆಲ್ಲ ಯಾರು, ನಾವು ಎಲ್ಲಿಂದ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕು, ಈ ಸೃಷ್ಟಿಯ ಎಲ್ಲ ರೀತಿಯ ಒಂದು ಪರಿಚಯ. ಅಷ್ಟಲ್ಲದೆ ಮಹಾನ್ ಹಸ್ತಿಗಳಾದಂತಹ ನಮ್ಮ ಆದರಣೀಯ ದಾದೀಜಿ ಎಂದಿರು, ಅವರು ಮಹಾನ್ ತ್ಯಾಗಿ, ತಪಸ್ವಿಗಳು, ಸೊ ಸಾಧಕರು. ಸೊ ಅದರಲ್ಲೂ ಹೇಳೋದಾದರೆ ಮಹಾನ್ ಹಸ್ತಿಗಳು ಅವರೆಲ್ಲ. ಈ ಸೃಷ್ಟಿಯಲ್ಲಿ ಒಂದು ಚೇತನ ಅಂತ ಹೇಳ್ಬೋದು, ಒಂದು ಶಕ್ತಿಯರು ಅಂತ ಹೇಳ್ಬೋದು. ಅವರೆಲ್ಲರ ಒಂದು ಅಂಗಸಂಗ ಸಿಗ್ತಿತ್ತು. ಅವರ ಅನುಭವದ ಒಂದೊಂದು ಶಬ್ದಗಳ ಅಮೃತವನ್ನು ನಮಗೆ ಕೊಡಿಸ್ತಿದ್ರು ಅವರು. ಅದನ್ನೆಲ್ಲ ಕೇಳ್ತಿದ್ರೆ ನಮಗೆ ನಾವೇ ರಿಯಲೈಸೇಷನ್ ಮಾಡ್ಕೊಳ್ತಿದ್ವಿ, ನಮಗೆ ಆತ್ಮಾವಲೋಕನ ಆಗ್ತಿತ್ತು. ಮತ್ತು ಪ್ರಾಕ್ಟಿಕಲ್ಲಲ್ಲಿ ಅಲ್ಲಿ ನಮಗೆ ಕಲಿಸ್ತಿದ್ರು ಅಣ್ಣ, ಹೇಗೆ ಇರಬೇಕು, ಏನು ಮಾಡಬೇಕು ಅನ್ನೋದನ್ನು. ಆ ಒಂದೊಂದು ಶಬ್ದ ಖಂಡಿತ ನಾವು ವರ್ಣಿಸೋದಕ್ಕೆ ಅಸಾಧ್ಯವಾದದ್ದು. ಈಗ ಬೆಲ್ಲ ಹೇಗಿದೆ ಅಂದರೆ ಅದಕ್ಕೆ ಹೇಳ್ತಾರೆ, ಬೆಲ್ಲ ಸವಿದವನೇ ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ ಅಂತ ಹೇಳಿಬಿಟ್ಟು. ಹಾಗೆ ಆ ಅನುಭವ ಮಾಡಿದ್ರೆ ಅವರಿಗೆ ಗೊತ್ತಾಗುತ್ತೆ ಆ ಅನುಭವ ಹೇಗಿರುತ್ತೆ ಅಂತ ಹೇಳಿ. ಅದನ್ನು ನಾನು ಜಸ್ಟ್ ಕೆಲವು ಶಬ್ದದಲ್ಲಿ ಹೇಳ್ಬಿಡ್ಬೋದು, ಆದರೆ ಅದನ್ನು ಸಂಪೂರ್ಣವಾಗಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿತ್ತು. ಮತ್ತು ಟ್ರೈನಿಂಗ್ನಲ್ಲಿ ನಮಗೆ ಹೇಳ್ಕೊಡ್ತಾ ಇದ್ದಂಥ ಒಂದೊಂದು ಶಿಕ್ಷಣ ಅನ್ನುವಂಥದ್ದು ನಮ್ಮ ಜೀವನಕ್ಕೆ ಆಧಾರ ಆಯಿತು. ಈ ಜೀವನ ನಾವು ಈ ರೀತಿ ರೂಪಿಸ್ಕೊಳ್ಬೇಕಾದ್ರೆ ಅದೇ ನಮ್ಮ ಒಂದು ಫೌಂಡೇಶನನ್ನು. ತಾವು ಹೇಳಿದ್ರಿ ಈ ಟ್ರೈನಿಂಗಿಗೆ ಏನು ಮೌಂಟ್ ಅಬುಗೆ ಹೋದ್ರಿ, ಅದಕ್ಕಿಂತ ಮುಂಚೆನೂ ಸಹ ಒಂದ್ಸರಿ ಹೋಗಿದ್ದೆ ಅಂತ. ಹಾಗಿದ್ರೆ ನೀವು ಮೊದಲನೇ ಬಾರಿ ಆ ಮೌಂಟ್ ಅಬುಗೆ ಹೋಗುವಂಥ ಅವಕಾಶ ಹೇಗೆ ಸಿಕ್ತು ನಿಮಗೆ? ನಾನು ಹೀಗೆ 8th ಮುಗಿದು ಮತ್ತು 9th ಹೋದೆ. 9th ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅಣ್ಣ ಅವರು ಅಷ್ಟೊತ್ತಿಗಾಗಲೇ ಅವರು ಸಂಪೂರ್ಣ ನನಗಿಂತ 2 ವರ್ಷ ಮುಂಚೆ ಅವರು ಜ್ಞಾನ ಪಡ್ಕೊಂಡಿದ್ರಲ್ಲ ಅಣ್ಣ, ಅವರು ಒಂದು ಸರಿ ಮೌಂಟ್ ಅಬುಗೆ ಹೋಗಿ ಬಂದು ಆಗ ಅನುಭವ ಹೇಳ್ತಾಯಿದ್ರು. ಮಧುಬನದಲ್ಲಿ ಬಾಬಾ ಬಂದಿದ್ದ ಅನುಭವ ಹೇಳಿದ್ರು. ಮತ್ತು ಪರಮಾತ್ಮ ಒಂದು ಶರೀರದಲ್ಲಿ ಪ್ರವೇಶ ಆದಾಗ ಆ ಒಂದು ಇದು ಹೇಗೆ ಚೇಂಜ್ ಆಗುತ್ತೆ, ಆ ವೈಬ್ರೇಷನ್ಸ್ ಹೇಗೆ ಚೇಂಜ್ ಆಗುತ್ತೆ, ದಾದಿಯವರು ಮೊದಲೇ ಹೇಗಿರ್ತಾರೆ, ಬಾಬಾ ಬಂದ ನಂತರ ಹೇಗೆ ಚೇಂಜ್ ಆಗ್ತಾರೆ, ಅದೆಲ್ಲ ವರ್ಣಿಸಿ ಹೇಳ್ತಾ ಒಂದು ಶಬ್ದ ಹೇಳಿದ್ರು ಅವರು. ನೋಡಿ, ಪುಣ್ಯ ಇರೋರಿಗೆ ಮಾತ್ರನೇ ಬಾಬಾ ಬಂದಾಗ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗೋದಿಲ್ಲ ಅಂತಂದರು. ನನಗೆ ಇನ್ನೂ ಉಮಂಗ, ಉತ್ಸಾಹ ಮತ್ತು ಉತ್ಸುಕತೆ ಜಾಸ್ತಿ ಇತ್ತು. ಹಾಗಾದರೆ ನಾನು ನೋಡಲೇಬೇಕು, ಬಾಬಾ ಬಂದಾಗ ನನಗೆ ಗೊತ್ತಾಗಬೇಕು, ಹೇಗೆ ಬಾಬಾ ಬರ್ತಾರೆ ನಾನು ನೋಡಬೇಕು ಅಂತ. ನನಗೂ ಮನಸ್ಸಿನಲ್ಲಿ ಬಾಬಾ ಮೇಲೆ ತುಂಬ ಇಷ್ಟ ಆಯಿತು. ಆದರೆ ಅಪ್ಪ ಆಗ ನೋಡೋಕ್ಕೆ ಹೋದರೆ ನನ್ನನ್ನು ಫಸ್ಟ್ ಟೈಮ್ ಅಷ್ಟು ದಿವಸ ನಾವು ಬಿಟ್ಟು ಇದ್ದಿದ್ದು, ನಾನು ಒಬ್ಬಳೇ ಹೋಗಿದ್ದಿದ್ದು ಫಸ್ಟ್ ಟೈಮ್ ಮೌಂಟ್ ಅಬುಗೆ ಅಷ್ಟೇ. ಅಷ್ಟು ದಿವಸ ಎಲ್ಲೂ ಬಿಡ್ತಾ ಇರಲಿಲ್ಲ ಅವ್ರು ನಮ್ಮನ್ನು. ಹಾಗಾಗಿ ಅವ್ರು ಕಳಗಿಸ್ಕೊಡೋಕೆ ಎಲ್ಲಿ ಬೇಡ ಅಂದ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಅಮ್ಮಗೆ ಕೇಳಿದ್ದೀನಿ.
ಅಣ್ಣಗೂ ಹೇಳ್ಬಿಟ್ಟಿದ್ದೀವಿ. ನಾನು ಅವ್ರಿಗೆ ಯೋಗದಾನ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲದೆ ಇರೋರ ಥರ ಓಡಾಡಿಕೊಂಡು ಒಳಗೆ ಹೊರಗಡೆ ಅವ್ರಿಗೆ ಊಟ ಬಡಿಸಿದ್ದಾರೆ, ಊಟ ಮಾಡ್ತಿದ್ದಾರೆ. ಇವರು ಮೌಂಟ್ ಅಬುಗೆ ಹೋಗೋಕ್ಕೆ ಕೇಳ್ತಾ ಇದ್ದಾರೆ ಅಂತ ಅಮ್ಮ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ನಾನು ಒಪ್ಕೊಂಡ್ಬಿಡ್ಲಿ, ಅಪ್ಪ ಒಪ್ಕೊಂಡ್ಬಿಡ್ಲಿ, ಬಾಬಾ ನೀವು ದೊಡ್ಡಪ್ಪ ಅಲ್ವಾ, ಅದಕ್ಕೆ ಒಪ್ಪಿಸ್ಬಿಡಿ ಅಂತ ಬಾಬಾವ್ರ ಹತ್ರ ಹೇಳ್ತಾ, ಬಾಬಾ ನೆನಪಿನಲ್ಲಿ ಅವ್ರಿಗೆ ವೈಬ್ರೇಷನ್ಸ್ ಕೊಡ್ತಾ ಇದ್ರೆ ಬಾಬಾನೇ ಖಂಡಿತ ಅವ್ರನ್ನ ಒಪ್ಸಿದ್ರಣ್ಣ. ತಂದೆ ಏನು ಹೇಳಿ ಆಗ ಆಯಿತು ಹೋಗಿ ಬರಲಿ ಬಿಡಿ ಅಂತ ಅಂದರು. ನನಗೆ ಎಲ್ಲಿಲ್ದೇ ಇರೋ ಸಂತೋಷ ಆಗೋಯ್ತು, ಎಲ್ಲಿಲ್ದೇ ಇರೋ ಖುಷಿ ಆಗೋಯ್ತು, ತುಂಬ ಸಂತೋಷ ಆಗೋಯ್ತ್ರಣ್ಣ. ಆಗ ನನಗೇನೇನು ಬೇಕೋ ಅದನ್ನೆಲ್ಲ ನಮ್ಮ ಅಣ್ಣ ವ್ಯವಸ್ಥೆ ಮಾಡಿಕೊಟ್ರು, ಹೇಗೆ ಹೋಗ್ಬೇಕು ಅದೆಲ್ಲ. ಮತ್ತು ಅಮ್ಮ ಅವರು ಹೇಳ್ತಿದ್ರು ಅಕ್ಕಂದಿರಿಗೆ, ನಮ್ಮ ಮಗಳು ಎಲ್ಲೂ ಒಬ್ಬರೇ ಹೋಗಿಲ್ಲ, ಅವ್ರನ್ನ ತುಂಬ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಎಲ್ಲ ಹೇಳಿ ಅವ್ರನ್ನ ಸರಿ ಅಂತ ಬಂದು ಅವ್ರು ರೈಲ್ವೆ ಸ್ಟೇಷನ್ವರೆಗೂ ಟ್ರೈನ್ ಹತ್ತಿಸ್ಬಿಟ್ಟು ಹೋದರು. ಹೇಳ್ಬೇಕು ಅಂತಂದರೆ ನಿಜವಾಗ್ಲೂ ಅಷ್ಟು ಮುಗ್ಧರಾಗಿದ್ವೇಣ, ಏನೂ ಗೊತ್ತಾಗ್ತಾ ಇರಲಿಲ್ಲ ನಮಗೆ. ಮತ್ತು ನಮ್ಮ ಅಕ್ಕಂದಿರು, ಟೀಚರ್ಸ್ ಅಕ್ಕಂದಿರೇ ಯಾರಿದ್ರು, ಅವರು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಿದ್ರು. ನಾನು ಅಕ್ಕಂದಿನ ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೆ, ಅವರು ನನ್ನನ್ನು ಅಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ರು. ಅದಕ್ಕೆ ನಾನು ಕೂಡ ಅವರನ್ನೆಲ್ಲ ಅಮ್ಮ ಅಪ್ಪನೆಲ್ಲ ಬಿಟ್ಟು ಹೋಗೋದಕ್ಕೆ ಸಾಧ್ಯ ಆಯಿತು. ಸೊ ಹಾಗಾಗಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಮೌಂಟ್ ಅಬುಗೆ ಹೋದಾಗ ಅಣ್ಣನ ಮಾತು ನನಗೆ ನೆನಪಿತ್ತು. ಅಣ್ಣ ಮತ್ತು ಸೆಂಟ್ರಿಂದ ಅಕ್ಕಂದಿರು ಹೇಳಿದರು, ಹೋಗಬೇಕಾದ್ರೆ ರೂಪ ಚೆನ್ನಾಗಿ ಅನುಭವ ಮಾಡ್ಕೊಂಬರ್ಬೇಕು ಅಂತ. ಅಕ್ಕಂದಿರು ಒಂದು ಕಡೆ, ಅಣ್ಣ ಒಂದು ಕಡೆ ಆ ರೀತಿ ಹೇಳಿದ್ದು. ಇದೆರಡು ನನ್ನ ಬುದ್ಧಿಯಲ್ಲಿ ಕೂತ್ಕೊಂಡು ನಾನು ಚೆನ್ನಾಗಿ ಅನುಭವ ಮಾಡಬೇಕು, ನಾನು ಬಾಬೋರ್ನ ನೋಡಬೇಕು ಅಂತ ಹೇಳಿಬಿಟ್ಟು ಮನಸ್ಸಿನಲ್ಲಿತ್ತು. ಆ ಸಮಯದಲ್ಲಿ ನಾನು ಮಧುಬನಕ್ಕೆ ಹೋದಾಗಿಂದ ಶುರು ಮಾಡಿಬಿಟ್ಟೆ, ನಾನು ಪರಮ ಪವಿತ್ರ ಆತ್ಮ ಕೂತರು ನಿಂತರು ಇದೇ ಅನುಭವ ಅಣ್ಣ. ಮತ್ತು ಫಸ್ಟ್ ಟೈಮು 1994 ಅನಿಸುತ್ತೆ, ನಾನು 94ರಲ್ಲಿ ಬಾಬಾ ಮಿಲ್ನ ಪಾಂಡವ ಭವನ್ನಲ್ಲಿ ಇತ್ತು. ಆ ಸಮಯದಲ್ಲಿ ನಿಜವಾಗ್ಲೂ ಎಷ್ಟು ಪುಣ್ಯ ಆ ಗಳಿಗೆ, ಆ ಸಮಯ. ಮತ್ತು ಮಧುಬನ ಅನ್ನುವಂಥ ಹೆಸರೇನಿದೆಯೋ ಹಾಗೆ ಖಂಡಿತವಾಗಿಯೂ ಅಲ್ಲಿ ಒಂದೊಂದು ಆತ್ಮಗಳಲ್ಲಿರೋ ಆ ಮಧುರತೆ, ಆ ಒಂದು ಮಹಾನತೆ, ಆ ಒಂದು ಶ್ರೇಷ್ಠ ಭಾವನೆ, ಆತ್ಮೀಯತೆ, ಅದನ್ನೆಲ್ಲ ನೋಡ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಹೇಗೆ ಹೆಸರು ಮಧುಬನ ಇದೆಯೋ ಹಾಗೆ ಅಲ್ಲಿನ ಆತ್ಮಗಳದ್ದು ಒಬ್ಬೊಬ್ಬರದ್ದು ಮಧುರತೆಯನ್ನು ನೋಡಿ ತುಂಬ ಆನಂದ ಆಗ್ತಿತ್ತು. ಪ್ರಾಕ್ಟಿಕಲ್ನಲ್ಲಿ ಅಣ್ಣ, ಈಗ ಒಂದು ಹೊರಗಡೆ ಮನೆಗಳಲ್ಲೂ ಕೂಡ ಅಷ್ಟು ಗೌರವ ತಾಯಂದಿರಿಗೆ ಕೊಡ್ತಾರೋ ಇಲ್ವೋ, ಆದರೆ ಅಲ್ಲಿನ ಅಣ್ಣಂದಿರು ಅಕ್ಕಂದಿರು ಪ್ರತಿಯೊಂದೊಂದು ಅಕ್ಕಂದಿರನ್ನು ಎಷ್ಟು ಪ್ರೀತಿಯಿಂದ ಮಾತಾಜಿ, ಬೆಹನ್ಜಿ, ಭಾಯಿಜಿ ಅಂತ ಎಷ್ಟು ಪ್ರೀತಿಯಿಂದ ಅವ್ರು ಮಾತನಾಡಿಸ್ತಾರೆ. ಆ ಒಂದೊಂದು ಶಬ್ದದಲ್ಲಿ ರಿಯಾಲಿಟಿ ಇದೆ, ಆತ್ಮೀಯತೆ ಇದೆ, ಸತ್ಯತೆ ಇದೆ, ಮಧುರತೆ ಇದೆ. ಅದು ಮನಸ್ಸನ್ನು ಮುಟ್ಟುತ್ತೆ. ಸೊ ಆ ಮನಸ್ಸು ಮುಟ್ಟುವಂಥ ಒಂದೊಂದು ಶಬ್ದ ಕೇಳ್ತಾ ಬಹಳ ಆನಂದ ಆಗ್ತಿತ್ತು, ಸತ್ಯತೆ ಅನುಭವ ಆಗ್ತಿತ್ತು. ಸರಿ ಅಂತ ಬಹಳ ಆನಂದದಲ್ಲಿ ತೂಗ್ತಾ ಇದ್ವಿ. ಮಧುಬನಕ್ಕೆ ಹೋಗಿರೋ ಅಷ್ಟು ದಿವಸ ಒಂದು ದಿನ ಇಂಥ ದಿನ ಬಂತು, ಯಾವ ದಿನಕ್ಕೋಸ್ಕರ ನಾವು ಕಾಯ್ತಾ ಇದ್ದೆ, ಬಾಬಾವರವರ ಮಿಲನದ ದಿನ. ಅವತ್ತು ಎಲ್ಲ ಚೆನ್ನಾಗಿ ತಯಾರಾಗಿಬಿಟ್ಟು ರೆಡಿಯಾಗಿ ಬಾಬಾ ಬರ್ತಾರೆ, ಇವತ್ತು ನಾನು ಬಾಬಾವ್ರನ್ನ ನೋಡಬೇಕು ಅಂತ ಬಹಳ ಆನಂದದಿಂದ ಹೋದ್ವಿ. ಅವತ್ತು ಎಷ್ಟು ಚೆನ್ನಾಗಿ ನಮಗೆ ಅವಕಾಶ ಅಂದರೆ ಮುಂದೆನೇ ಹೋಗಿ ಕೂತ್ಕೋಬೋದಿತ್ತು, ಕೆಳಗಡೆ ಕೂತ್ಕೋಬೋದಿತ್ತು. ನಾವು ಇಲ್ಲ, ಇಲ್ಲಿ ಕೆಳಗೆ ಕೂತ್ಕೊಂಡ್ಬಿಟ್ರೆ ಸರಿಯಾಗಿ ಕಾಣಿಸಲ್ಲ, ಸ್ವಲ್ಪ ಹಿಂದೆ ಕೂತ್ಕೊಳ್ಳೋಣ ಚೇರ್ ಮೇಲೆ, ಇಲ್ಲಿ ಕೂತ್ಕೊಂಡ್ಬಿಟ್ರೆ ತಲೆಗಳು ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ದಾದಿಯವ್ರದ್ದು ಸೋಫಾ ಎಲ್ಲ ಮುಂದೆ ಇತ್ತು, ಅವ್ರ ಹಿಂದೆ ಚೇರ್ಗಳು ಹಾಕಿರ್ತಾರೆ, ಅದರಲ್ಲಿ ಎದುರುಗಡೆ ಸ್ಟೇಜ್ ಎದುರುಗಡೆ ಬಾಬಾವ್ರು ಬರೋ ಎದುರುಗಡೆ ಹೋಗಿ ಕೂತ್ಕೊಳ್ತಿದ್ದೆ. ನಾನು ಕ್ಲಾಸಲ್ಲೂ ಫಸ್ಟ್ ಚೇರಲ್ಲಿ ಫಸ್ಟ್ ಕೂತ್ಕೊಳ್ತಿದ್ದೆ, ಡೈಲಿ ರೆಗ್ಯುಲರಾಗಿ ಕ್ಲಾಸ್ಗೆ ಹೋದರೆ. ಹಾಗೆ ಅಲ್ಲೂ ಕೂಡ ಫಸ್ಟಲ್ಲಿ ಕೂತ್ಕೊಂಡಿದ್ದೆ ಎದುರುಗಡೆ, ಬಾಬಾವ್ರ ಎದುರುಗಡೆ. ಸರಿ, ಹಾಗೆ ತುಂಬ ಪ್ರೀತಿ ನನಗೆ, ಬಾಬಾ ಅಂದರೆ ತುಂಬ ಪ್ರೀತಿ ಅಣ್ಣ. ಬಾಬಾವ್ರನ್ನ ಬಹಳ ಪ್ರೀತಿಯಿಂದ ನೆನಪು ಮಾಡ್ತಾ ಇದ್ದೆ, ಆನಂದದಲ್ಲಿ ಮುಳುಗ್ಬಿಟ್ಟು ನೆನಪು ಮಾಡ್ತಾ ದಾದಿ ಬಂದರು ಸ್ಟೇಜ್ ಮೇಲೆ. ದಾದಿ ಸ್ಟೇಜ್ ಮೇಲೆ ಬರೋಷ್ಟೊತ್ತಿಗೆ ನನಗೆ ಇನ್ನೊಂಥರ ಖುಷಿ ಆಗೋಯ್ತು. ಅವ್ರು ಬಂದು ಗದ್ದೆ ಮೇಲೆ ಕೂತ್ಕೊಂಡು ಯೋಗದ್ದು ಹಾಡು ಹಾಕಿದ್ರು, ಶುರು ಮಾಡಿದ್ರು. ಹಾಡು ಹಾಕ್ತಿದ್ದಾಗೆ ನನಗೆ ಇನ್ನೂ ಆನಂದ ಹುಕ್ಕಿ, ಇನ್ನೇನು ಬಾಬಾ ಬರ್ತಾರೆ ಅನ್ನೋಷ್ಟೊತ್ತಿಗೆ ಆನಂದ ಹುಕ್ತಾ ಇತ್ತು. ಬಾಬಾ ಜಸ್ಟ್ ದಾದಿಯವ್ರ ಶರೀರದಲ್ಲಿ ಪ್ರವೇಶ ಆದಾಗ ಬಾಡಿ ಸ್ವಲ್ಪ ಶೇಕ್ ಆಯಿತು. ದಾದಿಯವ್ರದ್ದು ಬಾಡಿ ಶೇಕ್ ಆಗೋಷ್ಟೊತ್ತಿಗೆ ನನ್ನ ಕಣ್ಣಲ್ಲಿ ಎಷ್ಟು ಆನಂದ ಬಾಷ್ಪ ಸುರಿದಿದೆಯೋ ಅಷ್ಟು ಆನಂದ ಬಾಷ್ಪ ಸುರಿದಿದೆ. ನನಗೆ ತುಂಬ ಖುಷಿ ಆಗೋಯಿತು. ನಾನು ಬಾಬಾವ್ರನ್ನ ನೋಡಿಬಿಟ್ಟೆ, ಬಾಬಾ ಬಂದಿದ್ದು ನೋಡಿಬಿಟ್ಟೆ ಅಂಥೇಳಿ ತುಂಬ ಸಂತೋಷ ಆಯಿತು. ಆ ಕ್ಷಣ ಏನಾಯಿತು ಅಂದರೆ ಹಾಗೆ ಆನಂದ ಬಾಷ್ಪ ಕಣ್ಣಲ್ಲಿ ಸುರಿತಾ ಇದೆ ಅಣ್ಣ. ನನಗೇನು ಗೊತ್ತಿಲ್ಲ, ಅಷ್ಟೊತ್ತು ರೆಡ್ ಲೈಟ್ ಎಲ್ಲ ಇದೆ, ಎಲ್ಲರೂ ಕಾಣಿಸ್ತಿದ್ರು, ಎಲ್ಲರೂ ತಲೆಗಳೆಲ್ಲ ಕೂತ್ಕೊಂಡ್ರವ್ರು ಮನುಷ್ಯರೆಲ್ಲ ಕಾಣಿಸ್ತಿದ್ರು, ರೆಡ್ ಲೈಟು ಇತ್ತು, ದಾದಿಯವರು ಸ್ಟೇಜು ಎಲ್ಲ ಕಾಣಿಸ್ತಿತ್ತು. ಆನಂದ ಯಾವಾಗ ನಾನು ಅದರಲ್ಲಿ ಆನಂದ ಬಾಷ್ಪ ಸುರಿತಾ ಇತ್ತು, ಹಾಗೆ ಬಾಬಾವ್ರನ್ನ ನೋಡ್ತಾ ಒಂದು ಸೆಕೆಂಡ್ಗೆ ಎಲ್ಲ ಕತ್ಲಾಗ್ಬಿಟ್ಟಿದೆ, ಪೂರ್ತಿ ಹಾಲೆಲ್ಲ ಕತ್ಲಾಗ್ಬಿಟ್ಟಿದೆ, ಯಾರೂ ಕಾಣಿಸ್ತಿಲ್ಲ. ಅಲ್ಲಿ ಮನುಷ್ಯರು ಕಾಣಿಸ್ತಾ ಇಲ್ಲ, ದಾದಿಯವ್ರ ಶರೀರನೂ ಕಾಣಿಸ್ತಾ ಇಲ್ಲ. ಜಸ್ಟ್ ಬಾಬಾರವ್ರ ಕಣ್ಣುಗಳಿಂದ 2 ಕಿರಣಗಳು, ಹೇಗೆ ಟ್ಯೂಬ್ಲೈಟ್ ಬೆಳಕು ಬರುತ್ತೆ ಆ ರೀತಿ ತೀಕ್ಷ್ಣವಾಗಿ 2 ಕಿರಣಗಳು ನನ್ನ ಮೇಲೆ ಬಂದು ಬೀಳ್ತಾ ಇದೆ. ಜಸ್ಟ್ ಅಷ್ಟೇ, ಅದು ಅನುಭವ ಅಂತಲೂ ನನಗೆ ಗೊತ್ತಿಲ್ಲ ಹೇಳಬೇಕಂದ್ರೆ, ಆ ರೀತಿ ಅನುಭವ ಮಾಡಿಸಿದ್ರು ಬಾಬಾ. ಕಿರಣಗಳು ಬಂದು ಬೀಳ್ತಾ ಇದೆ, ಹಾಗೆ ನಾನು ಆನಂದದಲ್ಲಿ ಮುಳುಗೋಗ್ಬಿಟ್ಟಿದ್ದೀನಿ, ನನಗಿನ್ನೇನು ಗೊತ್ತಾಗಲಿಲ್ಲ. ಹಾಗೆ ಸ್ವಲ್ಪ ಹೊತ್ತಾದಮೇಲೆ ಏನು ಕಾಣಿಸ್ತಾ ಇರಲಿಲ್ವಲ್ಲ ಅಂತ ನೋಡಿದ್ರೆ, ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಎಲ್ಲ ರೆಡ್ ಲೈಟು, ಎಲ್ಲರೂ ಕಾಣಿಸ್ತಿದ್ದಾರೆ. ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಅನುಭವ ಆಯಿತು. ಆ ಅನುಭವ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ ಅಣ್ಣ. ಈಗಲೂ ಅನುಭವ ಮಾಡಿದ್ರೆ ತುಂಬ ಆನಂದ ಆಗುತ್ತೆ. ಸೊ ಆಮೇಲೆ ನಾನು
ಸರಿ ಮೌಂಟ್ ಅಬುಯಿಂದ ಬಂದಮೇಲೆ ಸೆಂಟ್ರಲ್ಲಿ ಹೇಳ್ತಾ ಇದ್ರೆ ಅಕ್ಕವ್ರು ಹೇಳಿದ್ರು ಇದು ನಿಮ್ಗೆ ಅನುಭವ ಮಾಡಿಸಿದ್ದಾರೆ ಬಾಬಾ ಅಂತ. ಅಲ್ಲಿವರೆಗೂ ನನಗೆ ಬಾಬಾ ಈ ರೀತಿ ಅನುಭವ ಮಾಡಿಸಿದ್ದಾರೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ. ಈ ರೀತಿ ಆಯಿತು ಅಂತ ಹೇಳಿದೆ. ಆಗ ಅವರು ಹೇಳಿದ್ರು ನಿಮಗೆ ಬಾಬಾ ಈ ರೀತಿ ಅನುಭವ ಮಾಡಿಸಿರೋದಿದು ಅಂತಂದ್ಬಿಟ್ಟು ತುಂಬ ಸಂತೋಷ ಆಯ್ತ್ರಣ್ಣ. ಅಲ್ಲಿ ಮಧುಬನದಲ್ಲಿ ನೀವು ಮೊದಲನೇ ಬಾರಿ ಹೋದಾಗ ಅಲ್ಲಿ ಇರುವಂಥ ದಾದಿಯರನ್ನ ಹತ್ತಿರದಿಂದ ನೋಡಿರ್ತೀರಿ, ಅವರ ಸುತ್ತಮುತ್ತನೇ ಓಡಾಡಿರ್ತೀರಿ. ಆವಾಗೆಲ್ಲ ನಿಮಗೆ ಏನು ಅನ್ನಿಸ್ತಾ ಇತ್ತು? ದಾದಿಯವ್ರನ್ನಂತೂ ನೋಡ್ತಾ ಇದ್ದರೆ ನನಗೆ ಯಾವಾಗಲೂ ಹೀಗೆ ಅನಿಸೋದಣ್ಣ. ನಮ್ಮ ಬಡಿ ದಾದಿ ಪ್ರಕಾಶ್ ಮಣಿ ದಾದೀಜಿಯವ್ರನ್ನ ನೋಡಿದಾಗ ಚೈತನ್ಯ ಲಕ್ಷ್ಮಿ ಮುಂದೆ ಕುಳಿತುಕೊಂಡಿದ್ದೀನಿ. ನನಗೆ ತುಂಬ ನಶೆ ಹೇರ್ಬಿಡ್ತಾ ಇತ್ತು. ದಾದಿಯವ್ರನ್ನ ನೋಡ್ತಾ ಇದ್ದರೆ ನಾನು ಸಾಧಾರಣ ಅಸ್ಥಿ ಮುಂದೆ ಕೂತಿಲ್ಲ, ಚೈತನ್ಯ ಲಕ್ಷ್ಮಿ ಮುಂದೆ ಕೂತಿದ್ದೀನಿ. ನಾನು ಅವ್ರನ್ನ ದಾದಿ ಅಂದ್ಕೊಳ್ತಾನೆ ಇರಲಿಲ್ಲ. ಯಾವಾಗ ನೋಡಿದ್ರು ಹಾಗೆ ಅನ್ನಿಸ್ತಾ ಇತ್ತು ನನಗೆ. ಚೈತನ್ಯ ಲಕ್ಷ್ಮಿ ಮುಂದೆ ಕೂತ್ಕೊಂಡಿದ್ದೀನಿ, ನಾನು ಎಷ್ಟು ಭಾಗ್ಯ, ನಂದು ಇಂತಹ ಸೌಭಾಗ್ಯ, ಇಂಥ ಮಹಾನ್ ಅಸ್ಥಿಗಳು ನನ್ನವರು, ನನ್ನ ಸಂಬಂಧಿಕರು ಇವರು, ನಾನು ಅವ್ರ ಸಂಬಂಧಿಕರು ಅಂದರೆ ನಮಗೆ ಎಷ್ಟು ನಶೆ ಬರುತ್ತಲ್ವಣ. ಅಷ್ಟು ನಶೆ ಬರ್ತಿತ್ತು, ಅಷ್ಟು ಖುಷಿ ಆಗ್ತಿತ್ತು. ಮತ್ತು ನಾನು ಮನೆಯಲ್ಲಿ ಇದ್ದಾಗ ಒಂದೊಂದು ಸಾರಿ ಅಂದ್ಕೊಳ್ತಿದ್ದೆ, ನಾನು ಯಾಕೆ ಪ್ರಕಾಶ್ ಮಣಿ ದಾದಿ ಆಗಬಾರ್ದು, ನಾನು ಪ್ರಕಾಶ್ ಮಣಿ ದಾದೀಜಿ ಆಗಬೇಕಾಗಿತ್ತು. ದಾದಿ ಅಂದರೆ ತುಂಬ ಪ್ರೀತಿ, ಗುಲ್ಜಾರ್ ದಾದೀಜಿ, ನಮ್ಮ ದಾದಿಗಳೆಲ್ಲರೂ ಅಷ್ಟೇ. ಸೊ ಅದರಲ್ಲಿ ನಾನು ಅಂದ್ಕೊಳ್ತಿದ್ದೆ, ನಾನು ಯಾಕೆ ಪ್ರಕಾಶ್ ಮಣಿ ದಾದಿ ಆಗಬಾರ್ದಾಗಿತ್ತು. ದಾದಿಯವರಿಗೆ ಏನಾದರೂ ಪ್ರೋಗ್ರಾಮ್ಸ್ ಇದ್ದಾಗ ಸೆಂಟರ್ಸ್ಗೆ ವಿಸಿಟ್ ಕೊಡ್ತಿದ್ರು, ಆಗ ಅವ್ರ ಹತ್ತತ್ರ ಎಲ್ಲ ಓಡಾಡ್ತಾ ಇದ್ವಿ. ಸೊ ಆಗೆಲ್ಲ ನನಗೆ ಆ ರೀತಿ ಅನ್ನಿಸ್ತಾ ಇತ್ತು, ಅವ್ರ ಹತ್ರ ಹೋಗಬೇಕು, ಅವ್ರನ್ನ ಸ್ಪರ್ಶ ಮಾಡಬೇಕು, ಮುಟ್ಟಬೇಕು ಅವ್ರನ್ನ, ಚೈತನ್ಯ ದೇವತೆಗಳಿವರು ಅಂಥೇಳಿ ತುಂಬ ಭಾವನೆ ಬರ್ತಿತ್ತಣ್ಣ. ಆಗ ದಾದಿಯವರೆಲ್ಲರನ್ನೂ ನೋಡಿದಾಗ ಒಂದು ರೀತಿ ಹಗುರ ಆಗ್ತಿತ್ತು, ಖುಷಿ, ಇನ್ನೇನು ಬರ್ತಾಯಿಲ್ಲ, ಖುಷಿ ಆಗಿಬಿಟ್ಟು ಎಲ್ಲ ಮರ್ತು ಬಿಡ್ತಾ ಇದ್ದೆ. ನಾನು ಅವರನ್ನೇ ನೋಡ್ಕೊಂಡು ಇದ್ಬಿಡ್ತಿದ್ದೆ. ಆ ರೀತಿ ಅನುಭವ ಆಗ್ತಿತ್ತಣ್ಣ. ನೀವು ಮೊದಲನೇ ಬಾರಿ ಆ ಮೌಂಟ್ ಅಬುಗೆ ಹೋದಾಗ ವಾಪಸ್ ಬರುವಾಗ ನಿಮ್ಮ ಒಂದು ಭಾವನೆಗಳು ಹೇಗಿತ್ತು? ಸೊ ಮಧುಬನಕ್ಕೆ ಹೋದವರು ಫಸ್ಟ್ ಟೈಮು ಹೇಳ್ಬೇಕಂದ್ರೆ ಮೆಜಾರಿಟಿ ಅನುಭವ ಮಾಡಿರ್ತಾರೆ. ನಾವು ಹೊಸ ಆತ್ಮಗಳಿಗೂ ಕೂಡ ಅನುಭವ ಆಗುತ್ತೆ. ಅವ್ರಿಗಂತೂ ಬರೋವಾಗ ಅಳುನೇ ಬಂದುಬಿಡುತ್ತೆ, ನಾವು ಬಿಟ್ಟು ಹೋಗಬಾರ್ದು, ನಾವು ಇಲ್ಲೇ ಇರಬೇಕು, ನಮ್ಮ ಮನೇನ ಬಿಟ್ಟು ಹೋಗ್ತಾ ಇದ್ದೀವಿ, ನಾವು ತವ್ರ ಮನೆ ಬಿಟ್ಟು ಹೋದರೆ ಮಕ್ಕಳಿಗೆ ಹೇಗೆ ಅನಿಸುತ್ತೋ ಹಾಗೆ ಭಾಳ ಫೀಲ್ ಆಗುತ್ತೆ. ಸೊ ಆ ರೀತಿ ಬರೋವಾಗಲಂತೂ ಅದೇ ರೀತಿ ಫೀಲ್ ಆಯಿತು. ಆಗ ಲಾಸ್ಟಲ್ಲಿ ಅಣ್ಣಂದಿರು ಹೇಳ್ತಿದ್ರು ಗೋ ಸೂನ್ ಕಮ್ ಸೂನ್ ಅಂತಂದ್ಬಿಟ್ಟು. ಸೊ ಈಗ ಹೋಗಿ ಮತ್ತೆ ಬನ್ನಿ ಅಂತ. ಆವಾಗ ಒಂದು ರೀತಿ ಖುಷಿ ಆಗೋದು, ಈಗ ಹೋದರೆ ಮತ್ತೆ ಬರ್ತೀವಲ್ವ ನಾವು ಅಂತೇಳಿ ತುಂಬ ಖುಷಿ ಪಟ್ಕೊಂಡು ಆ ರೀತಿ ಸಮಾಧಾನ ಮಾಡಿಕೊಂಡು ಬರ್ತಾಯಿದ್ವಿ ನಾವು. ನೀವು ಮಧುಬನದಿಂದ ಮೌಂಟ್ ಅಬುಯಿಂದ ವಾಪಸ್ ಬಂದ ಮೇಲೆ ನಿಮಗೆ ಆದಂಥ ಅನುಭವನ ನಿಮ್ಮ ಮನೆಯಲ್ಲಿ ಹೇಳಿದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು? ಅದಂತೂ ಯಾವ ರೀತಿ ವರ್ಣಿಸೋಕ್ಕೆ ಆಗೋದಿಲ್ಲ. ಮಧುಬನದಿಂದ ಬಂದಮೇಲೆ ನಾವು ಈ ಲೋಕದಲ್ಲೇ ಇಲ್ಲ. ನನಗೆ ಅದೇ ರೀತಿ ಇದ್ಬಿಡ್ತಾ ಇದ್ದೆ ನಾನು ಜಾಸ್ತಿ. ಮಧುಬನದಲ್ಲಿ ಹೇಗಿರ್ತಿದ್ನೋ ನಾನು ನಡ್ಕೊಳ್ಳೋದು, ನನ್ನ ಸೈಲೆನ್ಸು, ಏನೋ ಫರಿಷ್ಠೆಗಳ ಲೋಕದಲ್ಲಿದ್ದ ಹಾಗೆ, ಒಂದು ಆತ್ಮೀಯ ಜಗತ್ತಿನಲ್ಲಿದ್ದಾಗೆ, ಅಲೌಕಿಕ ಪ್ರಪಂಚದಲ್ಲಿದ್ದಾಗೆ ಸುಮಾರು ದಿವಸ ಹಿಡಿಸ್ತು. ಮತ್ತು ನಾನು ಈ ರೀತಿ ಲೌಕಿಕದ ಪರಿವಾರದಲ್ಲಿ ಲೌಕಿಕದ ರೀತಿಯಲ್ಲಿ ಇರೋದಕ್ಕೆ, ಅರ್ಥಾತ್ ಸಾಧಾರಣ ಸ್ಥಿತಿಗೆ ಬರೋಕ್ಕೂ ಬಹಳ ಸಮಯ ಹಿಡಿಸ್ತು. ಬಹಳ ಸಮಯ ನಾನು ಮಧುಬನದಲ್ಲಿ ಇದ್ದಾಗ ಹೇಗೆ ಅನುಭವ ಆಗ್ತಿತ್ತೋ ಅದೇ ರೀತಿ ಅನುಭವ ಆಗ್ತಿತ್ತು. ಮತ್ತು ಇದೆಲ್ಲ ಹದ್ದು ಲಿಮಿಟೇಷನ್ ಅನ್ನಿಸ್ತಾ ಇತ್ತು. ಮಧುಬನ ನೋಡಿ ಬಂದರೆ ನಾವು ಬಂದಿರೋ ಊರೆಲ್ಲ ಚಿಕ್ಕ ಚಿಕ್ಕದಾಗಿ ಅನ್ನಿಸ್ತಾ ಇತ್ತು, ಮನೆಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಅನ್ನಿಸ್ತಿತ್ತು. ಮಧುಬನ ಅಷ್ಟು ದೊಡ್ಡ ಮನೆ, ಅಷ್ಟು ದೊಡ್ಡ ಪ್ರಪಂಚದಲ್ಲಿ ಇದು ಬಂದರೆ ಇದೆಲ್ಲ ಏನು ಚಿಕ್ಕ ಚಿಕ್ಕದಾಗಿದೆಯಲ್ಲ ಅಂತ ಅನಿಸೋದು. ಮತ್ತು ಆ ಅನುಭವ ಬಹಳ ಸೆಳೀತಾ ಇರ್ತಿತ್ತು. ಇಲ್ಲಿದ್ದರೂ ಕೂಡ ಪದೇ ಪದೇ ಅಲ್ಲಿ ಹೋಗ್ತಾ ಇದ್ವಿ, ಇಲ್ಲಿದ್ದರೂ ಮಧುಬನದಲ್ಲೇ ಇದ್ದೀವೇನೋ ಅನ್ನೋ ರೀತಿಯ ಅನುಭವ ಸೆಳೀತಾ ಇರ್ತಿತ್ತು. ನಿಮ್ಮಲ್ಲೇನೋ ಈ ರೀತಿಯೆಲ್ಲ ಅನುಭವ ಆಗ್ತಾಯಿತ್ತು, ನಿಮ್ಮಲ್ಲಿ ಇಷ್ಟೆಲ್ಲ ಪರಿವರ್ತನೆ ಆಗಿತ್ತು. ಆದರೆ ಅದನ್ನು ನಿಮ್ಮ ತಂದೆ ತಾಯಿ ಅವ್ರು ಯಾವ ರೀತಿ ಆಕ್ಸೆಪ್ಟ್ ಮಾಡಿದ್ರು? ಅವರು ಮಾಮೂಲಾಗಿ ನನಗೆ ಪೂರ್ತಿ ಫುಲ್ ಸಪೋರ್ಟಿಂಗ್ ಆಗಿದ್ದ ಕಾರಣ ಅವ್ರು ಖುಷಿಯಾಗಿರ್ತಿದ್ರು. ಅವ್ರು ನನಗೆ ಏನು ಇದು ಮಾಡ್ತಾ ಇರಲಿಲ್ಲಣ್ಣ. ಕ್ಲಾಸಿಗೆ ಡೈಲಿ ಕಳಿಸ್ಕೊಡೋದ್ರಲ್ಲೇ ಆಗಲಿ, ಮಧುಬನಕ್ಕೆ ಹೋಗಿ ಬಂದಮೇಲೆ ಕ್ಲಾಸ್ಗೆ ಹೋಗಿ ಬರೋದಾಗಲಿ, ಅದರಲ್ಲೆಲ್ಲ ಅವ್ರದ್ದು ಫುಲ್ ಸಪೋರ್ಟಿಂಗ್ ಆಗಿರ್ತಿತ್ತು. ಮತ್ತು ಅವ್ರಿಗೂ ನಾನು ಹೇಳ್ತಾ ಇರ್ತಿದ್ದೆ. ನಮ್ಮ ತಾಯಿಯವರು ವ್ಯಾಪಾರ ಮಾಡ್ತಿದ್ರಣ್ಣ, ತಂದೆ ತಾಯಿ ವ್ಯಾಪಾರ ಮಾಡ್ತಿದ್ರು. ಅವರು ಸಂಜೆ ಆದರೆ ದುಡ್ಡು ಲೆಕ್ಕ ಮಾಡ್ತಿದ್ರಲ್ಲ ವ್ಯಾಪಾರ ಆದಮೇಲೆ. ನಾನು ಹೇಳ್ತಾ ಇದ್ದೆ ಅವ್ರಿಗೆ, ಇದು ಬಾಬೋರ್ದು, ನಮ್ಮದು ಅನ್ಕೋಬಾರ್ದು, ಇದನ್ನು ಬಾಬೋರ್ದು ಅಂತ ಹೇಳ್ಕೊಂಡು ಮಾಡಿ ಅಂದರೆ, ಅಮ್ಮ ಅವಾಗ ಅವ್ರ ಪೂರ್ತಿ ಜ್ಞಾನ ಇರಲಿಲ್ಲ. ಅವ್ರು ಹೇಳ್ತಿದ್ರು, ಅವ್ರ ಮನಸ್ಸಿನಲ್ಲಿ ಅಂದ್ಕೊಳ್ಳೋದಂತೆ, ನೋಡ್ದ ನಾನು ಸಂಪಾದನೆ ಮಾಡ್ಕೊಂಬಂದಿದ್ರೆ ಕಷ್ಟಪಟ್ಟು, ಇದೆಲ್ಲ ಬಾಬೋರ್ದು ಅಂತ ಹೇಳ್ತೀಯಲ್ಲ ನೀನು ಅಂತೇಳ್ಬಿಟ್ಟು ಅವ್ರು ಹಾಗೆ ಅಂದ್ಕೊಳ್ಳೋರು. ಆದರೆ ಅವರು ಈಗ ಜ್ಞಾನ ತಿಳ್ಕೊಂಡಿರೋದ್ರಿಂದ ಈಗ ಅವರೇ ಹೇಳ್ಕೊಂಡು ನಗ್ತಾರೆ, ನೀವು ಬಾಬೋರ್ದು ಅಂತ ಹೇಳಿದ್ರೆ ನಾನು ಬೈಕೊಳ್ತಾ ಇದ್ದೀನಿ, ನಾನು ಸಂಪಾದನೆ ಮಾಡಿದ್ರೆ ಬಾಬೋರ್ದು ಅಂತ ಹೇಳ್ತಿದ್ದೀರಲ್ಲ ಅಂತಂದ್ಬಿಟ್ಟು. ಇವಾಗ ನಮ್ಗೆ ಅರ್ಥ ಆಯಿತು, ಎಷ್ಟು ನಾವು ಮುಗ್ಧರಾಗ್ಬಿಟ್ಟಿದ್ವಿ, ಎಷ್ಟು ದಡ್ಡರಾಗಿದ್ವಿ, ಏನೂ ಅರ್ಥ ಆಗ್ತಾ ಇರಲಿಲ್ಲ ನಮಗೆ ಅಂತೇಳಿ ಈಗ ಅವರು ರಿಯಲೈಸ್ ಮಾಡ್ಕೊಳ್ತಾರೆ. ಹಾಗಿದ್ರೆ ಈ ಆಧ್ಯಾತ್ಮಿಕತೆಗೆ ಅಥವಾ ಈ ಬ್ರಹ್ಮಕುಮಾರಿ ಸಂಸ್ಥೆಗೆ ನಿಮ್ಮ ಸಂಪೂರ್ಣ ಜೀವನವನ್ನು ಅರ್ಪಣೆ ಮಾಡಬೇಕು ಅಂತ ನಿಮಗೆ ಆ ರೀತಿ ಯಾಕೆ ಅನ್ನಿಸ್ತು? ಸೊ ಯಾವಾಗ 1996ರಲ್ಲಿ
93ರಿಂದ ಜ್ಞಾನ ಶುರುವಾಗಿ 95ಕ್ಕೆ ಮುಗೀತು. 96ರಲ್ಲಿ ಹೀಗೆ ನಾವು ಡೈಲಿ ಕ್ಲಾಸ್ಗೆ ಹೋಗಿ ಬರ್ತಾ ಇರಬೇಕಾದ್ರೆ ಬಹಳಷ್ಟು ಕೆಲವೊಂದು ಬಸ್ನಲ್ಲಿ ಹೋಗಬೇಕು, ಬಸ್ನಲ್ಲಿ ಬರಬೇಕು, ಮತ್ತು ಅದರಲ್ಲಿ ಒಳ್ಳೆ ಜನಗಳಿರ್ತಾರೆ ಇಲ್ಲ, ಮತ್ತು ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಾವು ಬಾಬರವ್ರ ಮುರಳಿಯಲ್ಲಿ ಪ್ರತಿನಿತ್ಯ ಮುರಳಿ ಕೇಳ್ತಿದ್ವಿ. ಒಂದು ಸಾರಿ ಬಾಬಾ ಮುರಳಿಯಲ್ಲಿ ಹೇಳಿದರು, ಕುಮಾರಿಯರು 4 ಗೋಡೆಗಳ ಮಧ್ಯದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ, ಫೀಲ್ಡಿಗೆ ಬನ್ನಿ ಅಂತ ಬಾಬಾ ಹೇಳೋರು. ಸೊ ನನ್ನ ಮನಸ್ಸಿನಲ್ಲೂ ಬಾಬಾವ್ರ ಸೇವೆ ಮಾಡಬೇಕು ಅನ್ನುವಂತಹದ್ದೇ ಒಂದು ಛಲ, ದೃಢತೆ, ಒಂದು ಪ್ರೀತಿ ಇತ್ತು. ಜೊತೆಯಲ್ಲಿ ಬಾಬಾ ಹೇಳ್ತಿದ್ರು, ಕುಮಾರಿಯರು ಫೀಲ್ಡಿಗೆ ಬನ್ನಿ, 4 ಗೋಡೆ ಮಧ್ಯದಲ್ಲಿ ಕೂತ್ಕೊಂಡು ಏನು ಮಾಡ್ತಿದ್ದೀರಾ, ಭಾರತದ ಕಲ್ಯಾಣ ಮಾಡಬೇಕು, ನೀವು ಭಾರತದ ಕಲ್ಯಾಣಕ್ಕೆ ನೀವು ಕುಮಾರಿಯರು ಪಣ ತೊಟ್ಟು ನಿಲ್ಲಬೇಕು. ಈ ರೀತಿ ಬಾಬಾರವ್ರದ್ದು ಆ ಶಬ್ದ ಕೇಳಿದಾಗ ನನಗೆ ನಾನು ಬಾಬಾವ್ರಿಗೆ ಹೇಳ್ತಿದ್ದೆ ಮನಸ್ಸಿನಲ್ಲೇ ಒಳಗಿಂದೊಳಗೆ, ಬಾಬಾ ನಾನು ರೆಡಿ ಇದ್ದೀನಿ. ಅವಾಗ ಮುಗಿದೋಗಿತ್ತು ಎಜುಕೇಷನ್. ಸೊ ಬಾಬಾ ನಾನು ರೆಡಿ ಇದ್ದೀನಿ, ನನ್ನನ್ನು ಕರ್ಕೊಳ್ಳಿ. ಆದರೆ ನನಗೆ ಅಷ್ಟು ಸಾಮಾನ್ಯವಾಗಿ ಅಪ್ಪ ಬಿಟ್ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸತ್ಯವಾಗ್ಲೂ. ಸೊ ಬಿಟ್ಕೊಡ್ತಾರೆ ಅಂತ ಊಹೆ ಕೂಡ ಮಾಡ್ಕೊಂಡಿರಲಿಲ್ಲ. ಆದರೆ ಬಾಬಾಗೆ ನಾನು ಹೇಳಿದೆ. ಮತ್ತು ಅವತ್ತಿನ ದಿನ ಏನಾಯಿತು, ನಾನು ಒಂದು ದಿನ ಹಿಂಗೆ ಮುರಳಿ ಕೇಳ್ಕೊಂಡು ಹೋಗಬೇಕಾದ್ರೆ ಸ್ವಲ್ಪ ಬಸ್ನಲ್ಲೆಲ್ಲ ಕೆಲವರು ಡಿಸ್ಟರ್ಬ್ ಮಾಡ್ತಾರಲ್ಲ, ಆ ಥರ ಡಿಸ್ಟರ್ಬೆನ್ಸ್ ಆಯಿತು. ಹಾಗೆ ಮನೆ ಹತ್ರ ಹೋದೆ. ಮನೆ ಹತ್ರ ಹೋಗಿ ನಮ್ಮ ಅತ್ತೆಯವರು ರಿಲೇಷನ್ಸು ಅವ್ರು ಇವತ್ತು ಬಾಬಾ ಏನು ಹೇಳಿದ್ರು ಅಂತ ಪಾಯಿಂಟ್ಸ್ ಕೇಳ್ತಿದ್ರು. ಹಾಗೆ ಮನೆ ಬಾಗಿಲಲ್ಲಿ ನಿಂತ್ಕೊಂಡು ಅವ್ರಿಗೆ ಪಾಯಿಂಟ್ಸ್ ಹೇಳ್ತಾ ಎಲ್ಲೋ ಒಂದು ಕಡೆ ನನಗೆ ಬಾಬಾ ಹೇಳಿದ ಪಾಯಿಂಟು, ಕುಮಾರಿಯರು 4 ಗೋಡೆ ಮಧ್ಯದಲ್ಲಿ ಕುಳಿತುಕೊಂಡು ಏನು ಮಾಡ್ತಿದ್ದೀರಾ, ಬನ್ನಿ ಫೀಲ್ಡಿಗೆ ಅಂತ ಹೇಳಿದ್ದು ಒಳಗಿತ್ತು. ಜೊತೆಯಲ್ಲಿ ಇದೆಲ್ಲ ಹೋಗೋದು ಬರೋದು ನಮಗೆಲ್ಲ ಅಷ್ಟು ಇದಾಗ್ತಿಲ್ಲ, ಡಿಸ್ಟರ್ಬೆನ್ಸ್ ಇದೆಲ್ಲ ಜನಗಳ ಮಧ್ಯದಲ್ಲಿ ಅಂತಂದ್ಬಿಟ್ಟು, ಆಗ ಬಾಬಾವ್ರಿಗೆ ಹಾಗೆ ಬಾಬಾ ಈಗ ನಾನು ರೆಡಿ ಇದ್ದೀನಿ, ನೀವು ಕರ್ಕೊಳ್ಳಿ, ನೀವು ಯಾವಾಗ ಕರ್ಕೊಳ್ತೀರೋ ಕರ್ಕೊಳ್ಳಿ, ಜಸ್ಟ್ ಒಂದು ಸಾರಿ ಸಂಕಲ್ಪ ಮಾಡಿದ್ದಷ್ಟೇಣ. ಮತ್ತು ನಾನು ಸೆಂಟ್ರಿಗೆ ಬಂದಮೇಲೆ ಅದು ನೆನಪು ಬಂದಿದ್ದು ನನಗೆ. ಮತ್ತು ಇನ್ನೊಂದು ಸಾರಿ ಹೇಳಿಲ್ಲ ನಾನು ಬಾಬಾವ್ರಿಗೆ, ಒಂದೇ ಸಾರಿ ಹೇಳಿದ್ದು ನಾನು ರೆಡಿ ಇದ್ದೀನಿ ಕರ್ಕೊಳ್ಳಿ ಅಂತ. ಆಮೇಲೆ ಎಷ್ಟೋ ದಿನಗಳಾದಮೇಲೆ ನೆನಪು ಬಂತು, ಹೌದು ನಾನು ಬಾಬಾವ್ರಿಗೆ ಹೇಳಿದ್ದಷ್ಟು ಇವಾಗ ಕರ್ಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು. ಹೇಗೆ ಅಪ್ಪ ಅವರು ಊರಿಗೆ ಹೋಗಿಬಿಟ್ಟಿದ್ರು, ಆ ಸಿಚುವೇಷನಲ್ಲಿ ಮಧುಬನಕ್ಕೆ ಹೋದ್ವಿ. ಟ್ರೈನಿಂಗ್ ಮುಗಿಸ್ಕೊಂಡು ಬಂದಮೇಲೆ ಒಂದು ಮಾತು ಹೇಳಿದ್ರು, ಏನು ನನಗೊಂದು ಅವಕಾಶ ಸಿಕ್ತು, ಟ್ರೈನಿಂಗ್ ಹೋಗಿ ಬಂದಿರೋರು ಮತ್ತೆ ಮನೆಗೆ ಹೋಗ್ಬಾರ್ದು, ಸೆಂಟ್ರಲ್ಲೇ ಇರಬೇಕಂತೆ ಅಂತೇಳ್ಬಿಟ್ಟು ನಾನು ಸೆಂಟ್ರಲ್ಲೇ ಇದ್ಬಿಟ್ಟೆ. ಆಗ ಅಪ್ಪ ಊರಿಗೆ ಬಂದರು. ಊರಿಗೆ ಬಂದಮೇಲೆ ಅವ್ರಿಗೆ ತುಂಬ ಫೀಲಿಂಗ್ ಆಯಿತು. ಆಗ ಅಮ್ಮ ತಪ್ಪಿಸ್ಕೊಳ್ಳೋಕ್ಕೇನು ಹೇಳಿದ್ರು, ನೀವು ಕೋಪ ಮಾಡ್ಕೊಂಡು ಹೋಗಿದ್ರಿ ಅಂತ ಅವರು ಹೊರ್ಟೋಗ್ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಹೇಳಿದ್ರು. ಆಗ ಅವ್ರಿಗೆ ತುಂಬ ಫೀಲಿಂಗ್ ಆಯಿತು. ಬಂದುಬಿಟ್ಟು ಸೆಂಟ್ರಲ್ಲಿ ತುಂಬ ಬೇಜಾರು ಮಾಡಿಕೊಂಡ್ರು. ಬಾ ಅಮ್ಮ ಮನೆಗೆ ಅಂತೆಲ್ಲ ಕರೆದ್ರು. ಆಗ ನಾನು ಹೇಳಿದೆ, ಈಗ ನೋಡಿಯಪ್ಪ ಮನೆಯಲ್ಲೂ ಸೊಸೆ ಇದ್ದಾರೆ. ಆಗ 2ನೇ ಅಣ್ಣನಿಗೆ ಮ್ಯಾರೇಜ್ ಆಗಿತ್ತು. ಅವ್ರನ್ನ ನಿಮ್ಮ ಮಗಳು ಅಂದ್ಕೊಳ್ಳಿ, ನಾನು ನಿಮ್ಮ ಮಗಳೇ, ನಾನು ಎಲ್ಲೋಗಿದ್ದೀನಿ, ನಾನು ಇಲ್ಲೇ ಇದ್ದೀನಲ್ಲ, ನಾನು ಬಾಬಾವ್ರ ಸೇವೆ ಮಾಡ್ತಿದ್ದೀನಿ, ವಿಶ್ವ ಕಲ್ಯಾಣದ ಕಾರ್ಯದಲ್ಲಿದ್ದೀನಿ ಅಂತೆಲ್ಲ ಹೇಳೋಷ್ಟೊತ್ತಿಗೆ ಅವ್ರು ನಿಜವಾಗ್ಲೂ ರಿಯಲಿ ಒಳ್ಳೆ ತಂದೆ, ಒಳ್ಳೆ ತಾಯಿ, ಒಳ್ಳೆ ಅಣ್ಣ, ಒಳ್ಳೆ ಫ್ಯಾಮಿಲಿ ಅಣ್ಣ. ಅವ್ರು ನನಗೇನು ತೊಂದರೆ ಮಾಡಲಿಲ್ಲ. ಅವರು ನೋವು ತಿಂದರು. ಅವರ ಅಮ್ಮಗೆ ತುಂಬ ತೊಂದರೆ ಮಾಡಿದ್ರು. ಆಮೇಲೆ ಹೋಗಿ ನೀವು ಕಳಿಸ್ಬಿಟ್ಟಿದ್ದೀರಾ ಅಂತ ನನಗೇನು ಒಂಚೂರು ಮಾಡಲಿಲ್ಲ. ಅವರು ಮನೇಲಿ ಹೋಗಿ ನಂದೆಲ್ಲ ಅಮ್ಮಗೆ ಚೆನ್ನಾಗಿ ಅವರು ತೊಗೊಂಡಿದ್ದಾರೆ ಸುಮಾರು ವರ್ಷ. ಹಾಗಾಗಿ ಅಣ್ಣನೂ ಕೂಡ ಸಮರ್ಪಣೆ ಆಗೋದಕ್ಕೆ ಜಕ್ಕೂರಲ್ಲೇ ಇದ್ಬಿಟ್ಟಿದ್ರಣ್ಣ. ಆಗ ಮತ್ತೆ ಸರಿ ಅಮ್ಮನಿಗೋಸ್ಕರ ಸಪೋರ್ಟಿಂಗ್ ಆಗಿ ಮತ್ತೆ ಅಣ್ಣ ಮನೆಗೆ ಹೋಗ್ಬೇಕಾಗಿ ಬಂತು ದೊಡ್ಡಣ್ಣ. ಸೊ ಆವಾಗಿನಿಂದ ಇದುವರೆಗೂ ಅಮ್ಮ ಅಪ್ಪನ ಸೇವೆ ಮಾಡಿಕೊಂಡು ಅವರು ಬಾಲಬ್ರಹ್ಮಚಾರಿ, ಮಹಾನ್ ಅಸ್ತಿ, ಮಹಾನ್ ಆತ್ಮ. ನನಗಂತೂ ಒಂದೊಂದ್ಸರಿ ಹೆಮ್ಮೆ ಆಗುತ್ತೆ, ನಮ್ಮ ಅಣ್ಣ ಹೇಗೆ ಭೀಷ್ಮ ಪಿತಾಮಹ ಇದ್ದ ಹಾಗೆ ಅಂತಂದ್ಬಿಟ್ಟು ಅನಿಸುತ್ತೆ. ಆ ರೀತಿ ತಾಯಿ ತಂದೆನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ, ಬಾಬುರ ಸೇವೆನೂ ಮಾಡ್ತಾರೆ. ಸೊ ನಿಜವಾಗ್ಲೂ ಆ ರೀತಿ ಮಗನಿಂದ ಪಾಲನೆ ಪಡ್ಕೊಳ್ಳೋದು ಅಂತಂದರೆ ಆ ತಾಯಿ ತಂದೆಗೂ ಸಹ ಎಷ್ಟೋ ಜನ್ಮದ ಪುಣ್ಯ ಅಂತ ಹೇಳ್ಬೋದ್ರೆ. ನೀವು ಈ ಸೇವಾ ಕೇಂದ್ರಕ್ಕೆ ಸಂಪೂರ್ಣವಾಗಿ ಬಂದ ಮೇಲೆ ಅಲ್ಲಿ ಯಾರಿದ್ರು ಅಥವಾ ಅಲ್ಲಿ ಒಡನಾಟ ಹೇಗಿತ್ತು? ಸೊ ನಾವು ಸಿಟಿ ಸೆಂಟರ್ಗೆ ಮತ್ತು ಇದೆಲ್ಲ ಟ್ರೈನಿಂಗ್ ಮುಗಿಸ್ಕೊಂಡು, ಟೀಚರ್ಸ್ ಟ್ರೈನಿಂಗ್ ಮುಗಿಸ್ಕೊಂಡು ಬಂದ್ವಿ. ಬಂದಮೇಲೆ ನಮಗೊಂದು ಹೊಸ ಜಗತ್ತು ಸಿಕ್ಕಿದೆ, ಹೊಸ ಪರಿವಾರದಲ್ಲಿದ್ದೀವಿ. ಮತ್ತು ಆ ಪರಿವಾರ, ಆ ಜಗತ್ತಿನಲ್ಲಿ ನಮ್ಮ ದೊಡ್ಡವ್ರು ಏನು ಹೇಳ್ತಾರೋ ಅದೇ ವೇದವಾಕ್ಯ ಅಣ್ಣ. ನಮಗೆ ಬೇರೆ ಏನು ಸಂಕಲ್ಪನೇ ನಡೀತಾ ಇರಲಿಲ್ಲ. ಬೇಂಜಿಯವರು ಅಂತಂದರೆ ನನಗೆ ತುಂಬ ಪ್ರೀತಿ, ನನಗೂ ತುಂಬ ಪ್ರೀತಿ ಅವರು ಅಂದರೆ, ಅವ್ರಿಗೂ ಪ್ರೀತಿ ಇತ್ತು. ನಮ್ಮ ಸಬ್ ಝೋನಲ್ಲಿ ಇನ್ಚಾರ್ಜ್ ಪದ್ಮಾ ಬೇಂಜಿಯವರು. ಹಾಗಾಗಿ ಬೇಂಜಿ ಏನು ಹೇಳಿದ್ರೆ ಹಾಜಿ ಬೇಂಜಿ ಅಷ್ಟೇ, ಇನ್ನೊಂದು ಏನು ಹೇಳ್ತಾ ಇರಲಿಲ್ಲ, ಇನ್ನೊಂದು ಸಂಕಲ್ಪ ನಡೀತಾ ಇರಲಿಲ್ಲ. ಮತ್ತು ಎಲ್ಲರೂ ನಾವೆಲ್ಲ ಅಕ್ಕಂದಿರು ಎಲ್ಲರೂ ಸೇರಿಕೊಂಡು ಪ್ರತಿಯೊಂದು ಸೇವೆಯನ್ನು ಮಾಡ್ತಿದ್ವಿ. ಬೇಂಜಿಯವ್ರು ಹೇಗೆ ಹೇಳಿದ್ರೆ ಹಾಗೆ ಎಲ್ಲವನ್ನು ಆಜ್ಞಾಕಾರಿಯಾಗಿ ಮಾಡ್ತಿದ್ವಿ. ಪುರುಷಾರ್ಥದಲ್ಲಿ, ಸೇವೆಯಲ್ಲಿ, ಸ್ಥಿತಿಯಲ್ಲಿ, ದೊಡ್ಡವ್ರ ಜೊತೆಯಲ್ಲಿ ಹೋಗೋದ್ರಲ್ಲಿ, ದೊಡ್ಡವರೆಲ್ಲಾದರೂ ಪ್ರೋಗ್ರಾಮ್ಸ್ಗೆ ಹೋಗ್ತಿದ್ರು, ಆಗ ಅವ್ರ ಜೊತೆ ಕರ್ಕೊಂಡು ಹೋಗ್ತಿದ್ರು. ಒಂದು ರೀತಿ ಬಹಳ ಆನಂದ ಅಣ್ಣ, ಬಹಳ ಸಂತೋಷ ಇತ್ತು. ಈ ಅಲೌಕಿಕ ಜೀವನ, ಈ ಭಾಗ್ಯ ಪದೇ ಪದೇ ನಾನು ನೆನಪು ಮಾಡ್ಕೊಳ್ತಾ ಇರ್ತೀನಿ ಯಾವಾಗಲೂ. ನಮ್ಮಷ್ಟು ಸುಖ ಜಗತ್ತಿನಲ್ಲಿ ಬೇರೆ ಯಾರಿಗೂ ಇಲ್ಲ. ಎಲ್ರಿಗೂ ಈ ಸುಖ ಸಿಗಲಿ, ಎಲ್ರಿಗೂ ಈ ಸತ್ಯ ಅರಿವಾಗಲಿ ಅನ್ನೋದೇ ನಮ್ಮ ಇಚ್ಛೆ. ಹಾಗಿದ್ರೆ ತಾವು ಪದ್ಮಾ ಬೆಹನ್ ಅವರ ಒಡನಾಟದಲ್ಲಿದ್ರಿ, ಅವರ ಹತ್ತಿರದಲ್ಲಿ ಅಂಗಸಂಗದಲ್ಲಿದ್ರಿ. ಅವರಲ್ಲಿ, ಪದ್ಮಾ ಬೆಹನ್ ಅವರಲ್ಲಿ ನೀವು ಏನೇನು ವಿಶೇಷತೆಗಳನ್ನು ನೋಡಿದ್ರಿ?
ಪದ್ಮಾ ಬೇಂಜಿಯವರು ಅಂತ ಹೇಳ್ತಾ ಇದ್ದಾಗ ಅವರೊಂದು ಮಮತಾಮಯಿ ಅಂತ ಅನಿಸುತ್ತೆ. ಬೇಂಜಿಯವರು ತುಂಬ ಮಾತೃ ಹೃದಯ, ಅವ್ರದ್ದು ಸಾಫ್ಟ್ ಹೃದಯ. ಮತ್ತು ಚಿಕ್ಕವ್ರು ಇರ್ಬೋದು, ದೊಡ್ಡವ್ರು ಇರ್ಬೋದು, ಎಲ್ಲರನ್ನೂ ಗೌರವಿಸ್ತಿದ್ರು. ನಮಗೆ ಆಶ್ಚರ್ಯ ಆಗೋದು, ಬೇಂಜಿ ಚಿಕ್ಕವ್ರನ್ನೂ ಕೆಲವು ಸಾರಿ ಅಣ್ಣವರೇ ಅಂತಿದ್ರು, ಚಿಕ್ಕ ಕುಮಾರಿಯರನ್ನೂ ಅಕ್ಕವರೇ ಅಂತ ಇದ್ದರು. ಅವಾಗ ಅನಿಸೋದು, ನೋಡಿ ಬೇಂಜಿ ಇಷ್ಟು ದೊಡ್ಡವರಾಗಿದ್ದರು, ಅವರ ಅನುಭವದಲ್ಲಿ, ಜ್ಞಾನದಲ್ಲಿ, ವಯಸ್ಸಿನಲ್ಲಿ ಎಲ್ಲದರಲ್ಲೂ ದೊಡ್ಡವರು. ಆದರೂ ಕೂಡ ಚಿಕ್ಕವ್ರನ್ನೂ ಸಹ ಎಷ್ಟು ಗೌರವದಿಂದ ಮಾತನಾಡಿಸ್ತಿದ್ರು. ಮತ್ತು ನಾವೇನಾದರೂ ತಪ್ಪು ಮಾಡಿದ್ರೆ ಬಹಳ ಪ್ರೀತಿಯಿಂದ ಶಿಕ್ಷಣ ಕೊಡ್ತಿದ್ರು, ಬಹಳ ಪ್ರೀತಿಯಿಂದ ತಿದ್ದುತ್ತಿದ್ರು. ರ್ಯಾಶಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೂ ವರ್ತಿಸ್ತಾ ಇರಲಿಲ್ಲ. ಮತ್ತು ಪ್ರೋತ್ಸಾಹಿಸ್ತಾ ಇದ್ದರು ಏನಾದರೂ ಸೇವೆ ಮಾಡಬೇಕು ಅಂದರೆ. ಮತ್ತು ಒಂದು ಸರಿ ಹೀಗೆ ಏನಾಯಿತು, ಒಂದು ಸರಿ ಯಾರ್ದೋ ಮಾತು ಕೇಳಿಬಿಟ್ಟು ಅವ್ರು ಬೇರೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ನನ್ನನ್ನು ಅವ್ರ ಹತ್ರ ಕರೆಸ್ಕೊಂಡ್ಬಿಟ್ಟಿದ್ರು. ಸೊ ಆಗ ನನಗೆ ಗೊತ್ತಿರಲಿಲ್ಲ, ನಾನು ತುಂಬ ಮುಗ್ಧ, ನಾನು ಆ ರೀತಿ ಅವ್ರು ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿಲ್ಲ. ನನಗೇನು ಜಿಜ್ಞಾಸೆ, ಅಕ್ಕವ್ರ ಹತ್ರ ಹೋದರೆ ಅವ್ರು ಇನ್ನೇನೋ ಸ್ವಲ್ಪ ಜ್ಞಾನದ ಬಗ್ಗೆ ಹೇಳ್ಬೋದು, ಪುರುಷಾರ್ಥದ ಬಗ್ಗೆ ಹೇಳ್ಬೋದು ಅಂತ ಹೇಳ್ಬಿಟ್ಟು ಒಂದು ಸರಿ ಹೀಗೆ ಹೋಗಿದ್ದೆ. ಆಮೇಲೆ ಅವರು ಬೇರೆ ಥರ ಹೇಳಿದ್ರು. ಆವಾಗ ನನಗೊಂದು ಸೆಕೆಂಡ್ ಶಾಕ್ ಆಯಿತು, ಅಯ್ಯೋ ನಾನು ಬಂದಿರೋ ಉದ್ದೇಶ ಬೇರೆ, ಇವರೇನೋ ಹೇಳ್ತಿದ್ದಾರಲ್ಲ ಅಂತಂದ್ಬಿಟ್ಟು ಅವ್ರು ಅಲ್ಲೇ ಇರಿಸ್ಕೊಳ್ಳೋದಕ್ಕೆ, ಮತ್ತು ಅವ್ರ ಕುಮಾರಿಯರನ್ನು ಅವ್ರ ಹತ್ರ ಕರೆಸ್ಕೊಳ್ಳೋಕ್ಕೆ, ಬೇಂಜಿ ಕುಮಾರಿ ನನ್ನ ಹತ್ರ ಇದ್ದರೆ ಅವರು ನಮ್ಮ ಕುಮಾರಿನ ಕಳಗಿಸ್ತಾರೆ ಅಂತ ಹೇಳಿಬಿಟ್ಟು ನನ್ನನ್ನು ಆ ರೀತಿ ಮಾಡಿದ್ರು. ಆಮೇಲೆ ನನಗೆ ಅದು ಅರ್ಥ ಆಯಿತು. ಸೊ ಆದರೆ ಆ ಥರ ಮಿಸ್ಟೇಕ್ ನನ್ನಿಂದ. ಬೇಂಜಿ ನನಗೆ ಬೇರೆ ಸೆಂಟ್ರಿಗೆ ಹೋಗೋಕೆ ಕೇಳಿದರು. ನಾನು ಮಧ್ಯದಲ್ಲಿ ಇವ್ರ ಹತ್ರ ಸ್ವಲ್ಪ ಮಾತನಾಡ್ಕೊಂಡು ಇವ್ರದ್ದು ಜ್ಞಾನದ ಪಾಯಿಂಟ್ಸ್ ಕೇಳ್ಕೊಂಡು ನಾನು ಹೋಗೋಣ ಅಂತ ಹೋದೆ. ಬೇರೆ ಅಕ್ಕವ್ರ ಮಾತು ಕೇಳ್ಕೊಂಡು ಹೋಗಿದ್ದೆ. ಆಮೇಲೆ ಅರ್ಥ ಆಯಿತು ಇವರು ಏನು ಮಾಡಿದ್ರು ಅಂತೇಳ್ಬಿಟ್ಟು, ಇವ್ರ ಮಿಸ್ಟೇಕ್ ಏನು ಅಂತ ಅರ್ಥ ಆಯಿತು. ಆಗ ಬೇಂಜಿಯವರು ಏನು ಹೇಳಿದ್ರು ಅಂದರೆ, ನಾನು ಅಲ್ಲಿಂದ ಫೋನ್ ಮಾಡಿಸಿದ್ರು, ಆ ಅಕ್ಕವ್ರು ನನಗೆ ಅಲ್ಲಿಂದ ಫೋನ್ ಮಾಡಿಸ್ಬಿಟ್ಟು ಹೇಳಿದ್ರು, ಬೇಂಜಿಗೆ ಹೇಳಿ ನಾನು ಮೆಜೆಸ್ಟಿಕ್ಕಲ್ಲಿದ್ದೀನಿ, ಬಸ್ ಸ್ಟ್ಯಾಂಡಲ್ಲಿದ್ದೀನಿ. ನಾನು ಮೆಜೆಸ್ಟಿಕ್ಕಲ್ಲಿ ಇರಲಿಲ್ಲ, ನಾನು ಸೆಂಟ್ರಲ್ಲಿ ಇದ್ದಿದ್ದು. ಆದರೆ ಅವ್ರು ಆ ರೀತಿ ಹೇಳಿದ್ರಲ್ಲ, ಅವ್ರು ಫೋರ್ಸ್ ಮಾಡ್ತಾಯಿದ್ರು, ಫುಲ್ ಫೋರ್ಸ್ ಮಾಡ್ತಾಯಿದ್ರು. ನಾವು ತುಂಬ ಚಿಕ್ಕವರು, ಅವಾಗ ಅಷ್ಟೊಂದು ಎಕ್ಸ್ಪೀರಿಯೆನ್ಸ್ ಇಲ್ಲ, ಯಾರು ಹೇಗಿರ್ತಾರೋ ಗೊತ್ತಿಲ್ಲ. ಸರಿ ಅಂತಂದ್ಬಿಟ್ಟು ಇವ್ರು ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟೆ. ಬೇಂಜಿ ಒಂದೇ ಆವಾಜ್ ಹಾಕಿದ್ರು, ಫಸ್ಟು ನೀನು ಸೆಂಟ್ರಿಗೆ ಬಾ, ಆಮೇಲೆ ನೋಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಕರೆದ್ರು. ಅವರೆಷ್ಟು ಮೈ ಬೇಂಜಿ ಅಂತಂದ್ರೇನ. ಸರಿ ಅಂತ ಹೇಳ್ಬಿಟ್ಟು, ಆಯಿತು ಬೇಂಜಿ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟೆ, ಏನೂ ಹೇಳಿಲ್ಲ, ಇನ್ನು ಭಯ ಆಗಿಬಿಡ್ತು, ಇಟ್ಬಿಟ್ಟೆ ಫೋನ್ ನಾನು. ಸರಿ ಸೆಂಟ್ರಿಗೆ ಬಂದಮೇಲೆ ರಾತ್ರಿ ಒಳಗೆ ಗೊತ್ತಾಯಿತು ಏನು ಯಾಕೆ ಇವರು ಈ ಥರ ಎಲ್ಲ ಮಾಡಿದ್ರು ಅಂತಂದ್ಬಿಟ್ಟು. ಬೇಂಜಿ ಹೇಳಿದ್ರು, ಸರಿ ನಿಮ್ಮ ಕುಮಾರಿಯರನ್ನ ಕಳಿಸ್ತೀನಿ, ಫಸ್ಟ್ ಅವ್ರನ್ನ ಕಳಿಸಿ ಅಂತಂದ್ಬಿಟ್ಟು ಹೇಳಿದ್ರು. ಆಮೇಲೆ ಮಾರನೇ ದಿವಸ ಅವರು ಕಳಿಸಿದ್ರು. ನನಗೆ ಹೋಗಬೇಕಾದ್ರೆ ತುಂಬ ಭಯ ಆಗ್ತಿತ್ತು, ಬೇಂಜಿ ಏನು ಮಾಡ್ತಾರೋ, ನನ್ನನ್ನು ಏನು ಅಂತಾರೋ, ಏನು ಬೈತಾರೋ ಅಂತ. ಆದರೆ ಬಿಲ್ಕುಲ್ ಆ ಟೈಮ್ನಲ್ಲಿ ನಾನು ಹೋದೆ, ಬೆಲ್ ಮಾಡೋದಕ್ಕೂ ಭಯ ಆಗ್ತಾಯಿತ್ತು ನನಗೆ. ಸರಿ ಅಂತಂದ್ಬಿಟ್ಟು ಬೇಂಜಿ ಇಲ್ಲ ಹೊರಗಡೆ ಹೋಗಿದ್ದಾರೆ ಅಂತಂದರು. ಒಂದು ಸ್ವಲ್ಪ ಸಮಾಧಾನ ಆಯಿತು. ಸರಿ ಬೇಂಜಿ ಬಂದರು. ಬಂದಮೇಲೆ ನನಗೆ ಗೊತ್ತಾಯಿತು, ಬೇಂಜಿಯವರು ಎಷ್ಟು ಸಾಮಾನ್ಯವಾಗಿ ಏನೂ ನಡೆದೇ ಇಲ್ವೇನೋ ಅನ್ನೋ ರೀತಿಯಲ್ಲಿ ನನ್ನ ಜೊತೆ ವ್ಯವಹರಿಸಿದ್ರು. ತುಂಬ ಪ್ರೀತಿಯಿಂದ ಮಾಮೂಲಾಗಿ ಏನೋ ಅವ್ರ ಬಗ್ಗೆ ನನಗೆ ಕ್ವಶ್ಚನ್ನೇ ಕೇಳಿಲ್ಲ. ಅವ್ರಿಗೆ ಅರ್ಥ ಆಗೋಯ್ತು ಪರಿಸ್ಥಿತಿ ಎಲ್ಲ. ಸೊ ನನ್ನನ್ನೇನು ಕ್ವಶ್ಚನ್ ಮಾಡಲಿಲ್ಲ, ಅವರು ಸುಮ್ಮನೆ ಇದ್ಬಿಟ್ರು. ಆದರೆ ನನ್ನ ಪ್ರತಿಯಾಗಿ ಅವರು ಬೇರೆ ಟೀಚರ್ಸ್ಗೆ ಇದು ಮಾಡಿದ್ದಾರೆ, ನೀವು ಕುಮಾರಿಯನ್ನ ಈ ಥರ ಇದು ಮಾಡಿಲ್ಲ, ಅದಕ್ಕೆ ಅವ್ರು ಈ ಥರ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ಅದೆಲ್ಲ ಗೊತ್ತಾಯಿತು. ಸರಿ ಅಂತಂದ್ಬಿಟ್ಟು ಆಮೇಲೆ ಬೇಂಜಿ ಏನು ಮಾಡೋರು, ನಮಗೇನಾದರೂ ಬೇಜಾರಾದರೆ ಅವ್ರ ಜೊತೇಲಿ ಕರ್ಕೊಂಡು ಹೋಗ್ತಿದ್ರು, ಎಲ್ಲಾದರೂ ಪ್ರೋಗ್ರಾಮ್ಸ್ಗೆ ಹೋಗಬೇಕಾದ್ರೆ. ಈ ರೀತಿ ಕೆಲವೊಂದು ಸಾರಿ ಆಗಿತ್ತು. ಆವಾಗೆಲ್ಲ ಬೇಂಜಿಗೆ ನಮ್ಮ ಮನಸ್ಸು ಅರ್ಥ ಆಗಿರ್ತಾಯಿತ್ತು, ನಾವೇನು ಅನ್ನೋದು ಗೊತ್ತಾಗ್ತಿತ್ತು. ಎಲ್ಲಾದರೂ ನಾವು ದಾರಿ ಸ್ವಲ್ಪ ಮಿಸ್ಟೇಕ್ ಮಾಡ್ತಿದ್ದೀವಿ ಅನ್ನೋದು ಗೊತ್ತಾದಾಗ ಅವರು ನಮ್ಗೆ ಈ ರೀತಿ ಪಾಲನೆ ಕೊಡ್ತಿದ್ರೇನು. ಅವ್ರ ಜೊತೆ ಕರ್ಕೊಂಡು ಹೋಗೋದು, ರಿಫ್ರೆಶ್ ಮಾಡೋದು. ಆವಾಗ ನಾವು ಮರ್ತೋಗ್ಬಿಡ್ತಿದ್ವಿ. ಮತ್ತು ತುಂಬ ಪ್ರೀತಿ ಮಾಡೋರು ಬೇಂಜಿ, ಆಲಂಗನೆ ಮಾಡಿಕೊಂಡು ಹೇಗೆ ಮಕ್ಕಳನ್ನು ಪ್ರೀತಿ ಮಾಡ್ತಾರೆ ಆ ರೀತಿ ನಮಗೆ ಪಾಲನೆ ಕೊಡ್ತಾ, ನಮ್ಮನ್ನು ನಾವು ಇನ್ನೊಂದು ಸಾರಿ ಮಿಸ್ಟೇಕ್ ಮಾಡಬಾರ್ದು ಆ ರೀತಿ ಪ್ರೀತಿಯಿಂದ ತಿದ್ದುತ್ತಾ ಇದ್ದರು. ಮತ್ತು ಎಷ್ಟೋ ಸಾರಿ ನೋಡಿದ್ದೀವಣ್ಣ, ಎಷ್ಟೇ ಪರಿಸ್ಥಿತಿಗಳು ಈಗ ಯಜ್ಞ ಅಂದಮೇಲೆ ಝೋನ್ ಇನ್ಚಾರ್ಜ್ ಆಗಿದ್ದಾಗ ಎಷ್ಟೋ ಟೆನ್ಷನ್ಸ್ ಇರುತ್ತೆ. ಅಂದರೆ ಎಷ್ಟೋ ವಿಚಾರಗಳು ಅನ್ನೋದಕ್ಕಿಂತ ಭಾಳಷ್ಟು ಜವಾಬ್ದಾರಿಗಳಿರುತ್ತೆ, ಎಷ್ಟೋ ಜವಾಬ್ದಾರಿಗಳಿರುತ್ತೆ. ಆ ಜವಾಬ್ದಾರಿಯ ಮಧ್ಯದಲ್ಲೂ ಕೂಡ ಅಷ್ಟು ವಯಸ್ಸಿನಲ್ಲೂ ಎಷ್ಟು ಕೂಲಾಗಿ ಎಲ್ಲವನ್ನು ನಿಭಾಯಿಸ್ತಾ ಇದ್ರು. ಮತ್ತು ಅದನ್ನೆಲ್ಲ ನಿಭಾಯಿಸ್ತಾ ಇದ್ರು ಕೂಡ ಎಲ್ಲ ಬಾಬೋರ ಮೇಲೆ ಬಿಡ್ತಾಯಿದ್ರು. ಎಲ್ಲ ಬಾಬೋರ್ದು, ಬಾಬಾ ಮಾಡಿಸ್ತಾ ಇದ್ದಾರೆ, ಬಾಬಾ ನಡೆಸ್ತಿದ್ದಾರೆ, ಈ ರೀತಿಯಲ್ಲಿ ಹಗುರವಾಗಿ ತೊಗೊಳ್ತಿದ್ರು. ಅವರು ಹಗುರವಾಗಿ ತೊಗೊಳ್ಳೋದು ನೋಡಿ ನಮ್ಗೆ ಅನ್ನಿಸ್ತಿತ್ತು, ಬೇಂಜಿಯವರು ಇದನ್ನೆಲ್ಲ ಹೇಗೆ ನಿಭಾಯಿಸ್ತಿದ್ದಾರೆ ಇಷ್ಟು ಹಗುರವಾಗಿ ಅಂಥೇಳಿ. ಅವ್ರ ಬಗ್ಗೆ ನಮಗೆ ಒಳಗಿಂದೊಳಗೆ ಬಹಳ ಗೌರವ ಇತ್ತಾನೆ. ನೀವು ಈ ಬ್ರಹ್ಮಕುಮಾರಿ ಸಂಸ್ಥೆಯಲ್ಲಿ ಸಂಪೂರ್ಣವಾಗಿ ಸಮರ್ಪಣೆ ಆದಮೇಲೆ ಯಾವ ಸೇವಾ ಕೇಂದ್ರದಲ್ಲಿ ಸಂಪೂರ್ಣವಾಗಿ ನೀವು ಇನ್ಚಾರ್ಜ್ ಆಗಿ, ಒಂದು ಸೇವಾ ಕೇಂದ್ರಕ್ಕೆ ಇನ್ಚಾರ್ಜ್ ಆಗಿ ಮೊದಲು ಯಾವ ಸೇವಾ ಕೇಂದ್ರದಲ್ಲಿದ್ರಿ? ಫಸ್ಟು ಅಂತಂದರೆ ಟಿನ್ ಫ್ಯಾಕ್ಟ್ರಿ ಈಗ ನಾರಾಯಣಪುರ ಅಂತ ಚೇಂಜ್ ಆಗಿದೆ. ಟಿನ್ ಫ್ಯಾಕ್ಟ್ರಿಯಲ್ಲಿ ಬೇಂಜಿಯವರು ಕಳಿಸಿದ್ರು.
ಅಲ್ಲಿಂದ ಅನುಭವ ಹೇಳಬೇಕು ಅಂದರೆ ನಾವು ಝೋನ್ನಲ್ಲೇ ಇದ್ವಿ. ಝೋನಲ್ಲಿ ಇದ್ದಾಗ ಬೇಂಜಿ ಏನು ಮಾಡಿದ್ರು, ಸ್ವಲ್ಪ ದಿವಸಕ್ಕೆ ಅಥವಾ ಅಲ್ಲಿ ಹೋಗಮ್ಮ ಸೇವೆ ಮಾಡಬೇಕು, ಅಲ್ಲಿದ್ದು ನೀವು ಚೆನ್ನಾಗಿ ಸೇವೆ ಮಾಡಬೇಕು ಅಂತೇಳ್ಬಿಟ್ಟು ಕಳಿಸಿದ್ರು. ಅಲ್ಲಿ ಹೋದರೆ ನಾವು ಒಬ್ಬರೇ ಇದ್ದಿದ್ದಣ್ಣ, ಅಲ್ಲಿ ಇನ್ಚಾರ್ಜಾಗಿ ಅಲ್ಲಿ ಒಬ್ಬರೇ ಇದ್ದಿದ್ದು ಟೀಚರಾಗಿ. ನಮಗೆ ಝೋನಲ್ಲಿ ಬೇಂಜಿಯವ್ರ ಜೊತೆ ಎಲ್ಲ ಅಕ್ಕಂದಿರ ಜೊತೆ ಇದ್ದವರು, ಅಲ್ಲಿಗೆ ಒಬ್ಬರೇ ಹೋದ್ವಿ. ಆ ಸೆಂಟ್ರಲ್ಲಿ ಹೇಗೆ ಅಂತಂದರೆ ಅಲ್ಲಿ ಮನೆ ಡೋರ್ ಕೂಡ ಸರಿಯಾಗಿರಲಿಲ್ಲ, ಮತ್ತು ಅಲ್ಲಿ ರೋಡು, ಅಲ್ಲಿನ ಒಂದು ಸುತ್ತಮುತ್ತ ವಾತಾವರಣ ಕೂಡ ಬಿಲ್ಕುಲ್ ಸುರಕ್ಷಿತವಾಗಿ ಇರಲಿಲ್ಲ. ಆಲ್ರೆಡಿ ಅದಕ್ಕೆ ಮುಂಚೆ ಎಲ್ಲ ಅಲ್ಲಿ ಇದ್ದಂಥ ಅಕ್ಕಂದಿರಿಗೆಲ್ಲ ಸ್ವಲ್ಪ ಎಲ್ಲ ತೊಂದರೆ ಕೊಡ್ತಿದ್ರು, ಡಿಸ್ಟರ್ಬೆನ್ಸ್ ಮಾಡ್ತಿದ್ರು ಅನ್ನೋದೆಲ್ಲ ಕೇಳಿದ್ವಿ. ಮತ್ತು ಕೆಳಗಡೆ ಒಂದು ಮನೆ ಇತ್ತು, ಆ ಮನೆಯಲ್ಲಿ ಓನರ್ ಯಾರೂ ಇಲ್ಲ. ಮತ್ತು ನಾವಿದ್ದಂಥ ಸೆಂಟ್ರು ಕೂಡ ಆ ಓನರ್ದೇ ಮನೆ. ಅಲ್ಲೇ ಒಬ್ಬರು ಸೂಸೈಡ್ ಕೂಡ ಮಾಡ್ಕೊಂಡಿದ್ರು, ಅವ್ರನ್ನ ಹತ್ಯೆ ಮಾಡಿದರು ಅಂತ ಹೇಳಿಬಿಟ್ಟು ಅಲ್ಲಿ ಕೆಲವರೆಲ್ಲ ಹೇಳ್ತಿದ್ರು, ಇಲ್ಲೇನೋ ಬಂದು ಕತ್ ಮೇಲೆ ಕೂತ್ಕೊಂಡಾಗ ಆಗುತ್ತೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ರು. ಅದೆಲ್ಲ ಗೊತ್ತಿತ್ತು, ಆದರೆ ನಮ್ಗೆ ಯಾವತ್ತೂ ಆ ರೀತಿ ಆಗಲಿಲ್ಲ. ಬಾಕಿ ನನಗೆ ಒಳಗಡೆ, ನಾನಂತೂ ಯಾವ ಸೆಂಟ್ರಲ್ಲಿ ಹೋದ್ರೂ ರೂಮ್ನಲ್ಲಿ ಮಲಗ್ತಿರ್ಲಿಲ್ಲ, ನಾನು ಕ್ಲಾಸ್ ಹಾಲಲ್ಲೇ ಮಲ್ಕೊಳ್ತಿದ್ದೆ. ಕ್ಲಾಸ್ ಹಾಲಲ್ಲಿ ಮಲಗಿದ್ರು ಕೂಡ ಬಾಗಿಲಲ್ಲಿ ಯಾರಾದರೂ ಬಂದು ನಿಂತ್ಕೊಂಡ್ರೆ ಸಂಧಿ ಒಳಗೆ ಎಲ್ಲ ಕಾಣಿಸುತ್ತೆ, ಮಲಗಿರೋರು ಕಾಣಿಸ್ತಾರೆ, ಒಂದು ಹೊಡೆದ್ರೆ ಬಾಗಿಲೇ ಬಂದುಬಿಡುತ್ತೆ, ಆ ರೀತಿ ಇತ್ತು ಆ ಬಾಗಿಲು, ಸೇಫ್ಟಿ ಇರಲಿಲ್ಲ. ನನಗೊಂದು ದಿವಸ ಎಲ್ಲ ರಾತ್ರಿ ಭಯ ಆಗಿಬಿಟ್ಟು ನಿದ್ರೆ ಬರಲಿಲ್ಲ. ಆಮೇಲೆ ಬಾಬಾಗೆ ಹೇಳಿದೆ, ಬಾಬಾ ನನ್ನನ್ನು ಒಬ್ಬರನ್ನೇ ಕರ್ಕೊಂಬಂದು ಇಲ್ಲಿ ಇಟ್ಟಿದ್ದೀರಾ ಅಂದ್ಬಿಟ್ಟು ಒಂದು ದಿವಸ ನಾನು ಗದ್ದೆ ಮೇಲೆ ಕೂತ್ಕೊಂಡು ಚೆನ್ನಾಗಿ ಹತ್ಕೊಂಡ್ಬಿಟ್ಟಿದ್ದೆ. ಹತ್ಕೊಂಡ್ಬಿಟ್ಟಾಗ ಮಾರನೇ ದಿನ ಮುರಳಿಲಿ ಬಾಬಾ ಹೇಳಿದ್ರು, बच्चे कोई चोर आएंगे तो कभी डरना नहीं, अगर चोर आएंगे तो बाबा उसको विकराल रूप दिखा के भगा देंगे ಅಂತ ಹೇಳಿದ್ರು. ನನಗೆ ಅವತ್ತಂತೂ ಎಲ್ಲಿಲ್ದಿರೋ ಖುಷಿ ಆಗೋಯ್ತು, ನಿಜವಾಗ್ಲೂ ಬಹಳ ಧೈರ್ಯ ಬಂದುಬಿಡ್ತು. ಭಗವಂತ ತಂದೆ ನಾವು ಹೇಳೋ ಒಂದೊಂದು ಮಾತನ್ನು ಎಷ್ಟು ಚೆನ್ನಾಗಿ ಆಲಿಸ್ತಾರೆ, ನಮ್ಮ ಒಂದೊಂದು ಮಾತನ್ನು ಎಷ್ಟು ಚೆನ್ನಾಗಿ ಕೇಳಿ ನಮಗೆ ಪ್ರತ್ಯುತ್ತರ ನೀಡ್ತಾರೆ. ಅಂದರೆ ಈ ಯಜ್ಞ ಪರಮಾತ್ಮ ನಡೆಸೋದು, ನಮ್ಮನ್ನೆಲ್ಲ ನಡೆಸ್ತಾ ಇರೋದು ಅವರೇ ಅಂಥೇಳಿ ಆವತ್ತಿನಿಂದ ಮತ್ತೆ ಧೈರ್ಯ ಬಂದುಬಿಡ್ತಾರಣ. ಆಗ ಅಲ್ಲಿ ಅಕ್ಕಂದಿರು ಅಣ್ಣಂದಿರೆಲ್ಲ ಬರೋರು, ಕ್ಲಾಸ್ ಕೇಳೋರು, ಸಹಯೋಗ ಕೊಡೋರು, ಮತ್ತು ಅವರು ಹೊರಟೋಗೋರು ಪಾಪ ಅವ್ರವ್ರ ಮನೆಗೆ. ಒಂದೊಂದು ಸರಿ ಆದರೆ ಅವಕಾಶ ಆದರೆ ಅಕ್ಕಂದಿರು ಮಲ್ಗೋಗಿ ಬರ್ತಿದ್ರು, ಒಂದೊಂದು ಸರಿ ಬರ್ತಾ ಇರಲಿಲ್ಲ. ಆ ಸಮಯದಲ್ಲಿ ಈ ರೀತಿ ಆಗ್ತಾಯಿತ್ತು. ಆ ಸಮಯದಲ್ಲೂ ಬಾಬಾ ಒಬ್ಬರೇ ಇದ್ದು ಸೇವೆ ಮಾಡೋಷ್ಟು ಶಕ್ತಿ ಕೊಟ್ರಣ್ಣ. ತಮ್ಮ ಜೀವನದ ಅನುಭವವನ್ನು ಕೇಳ್ತಾ ಇದ್ದರೆ ಇನ್ನೂ ಕೇಳಬೇಕು ಅನಿಸುತ್ತೆ, ಅಷ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಸಮಯದ ಅಭಾವದಿಂದ ನಾನು ಈ ಸಂಚಿಕೆಯನ್ನು ಇಷ್ಟಕ್ಕೆ ನಿಲ್ಲಿಸ್ತಾ ಇದ್ದೀನಿ. ತಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಬಂದು ನಮ್ಮ ವೀಕ್ಷಕರಿಗೆ ನಿಮ್ಮ ಜೀವನದ ಅನುಭವಗಳ ಸಾರವನ್ನು ತಿಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೀನಿ. ತಾವು ತಮ್ಮ ಅಮೂಲ್ಯ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ಕೊಟ್ಟು ತಮ್ಮ ಅನುಭವಗಳನ್ನು ಹಂಚ್ಕೊಂಡಿದ್ದೀರಿ. ತಮಗೆ ಬಹಳ ಬಹಳ ಧನ್ಯವಾದಗಳು. ಥ್ಯಾಂಕ್ಸ್. ನೋಡಿದ್ರಲ್ಲ ವೀಕ್ಷಕರೇ, ರೂಪಾ ಅವರ ಜೀವನದಲ್ಲಿ ಈ ಸಂಪೂರ್ಣ ಆಧ್ಯಾತ್ಮಿಕತೆಯ ಜೀವನದ ಮೊದಲನೇ ಹೆಜ್ಜೆಗಳು ಹೇಗಿತ್ತು ಅಂತ. ಅವರು ಸದಾ ತಮ್ಮ ಜೊತೆ ಭಗವಂತನನ್ನು ಜೊತೆಗಾರನನ್ನಾಗಿ ಮಾಡಿಕೊಂಡು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಹ ಸುಲಲಿತವಾಗಿ ಎದುರಿಸ್ತಾ ಇದ್ದರು. ಹಾಗೆ ಬ್ರಹ್ಮಕುಮಾರಿ ಪದ್ಮಾ ಅವರ ಬೇಂಜಿಯವರ ಬಗ್ಗೆಯೂ ಸಹ ಅವರು ಅವರ ವಿಶೇಷತೆಗಳನ್ನು ಸಹ ಭಾಳ ವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹೀಗೆ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು.